ಎಲ್ಲರಿಗೂ ನಮಸ್ಕಾರ. A very good morning to one and all. This day we have been waiting for very long time. ಇದು ನಮ್ಮ ಶ್ರೀಶಂಕರ ವಾಹಿನಿಯ ಒಂದು ಕನಸಿನ ಪರಿಕಲ್ಪನೆ, ಶಂಕರ ಯಾತ್ರಾ ಅನ್ನೋದು. It's really been a dream, a journey which we have wished and longed for all these days. ಶಂಕರ ಯಾತ್ರಾ is a beautiful and life enriching experience ಅಂತ ಹೇಳಬಹುದು. ನಾವೆಲ್ಲರೂ ಜೀವನದಲ್ಲಿ ಯಾತ್ರೆಗೆ ಸಾಕಷ್ಟು ಮಹತ್ವವನ್ನು ಕೊಡ್ತೀವಿ. We all know the importance of yatra. So your dreams are being fulfilled through Shankara Yatra. Shankara Yatra is primarily the sister concern of Sri Shankara TV, a part of Sri Shankara TV ಅಂತ ಹೇಳಬಹುದು. ಇಲ್ಲಿ ಶ್ರೀ ಶಂಕರ ವಾಹಿನಿ ಪ್ರಾಯಶಃ ನಿಮ್ಮೆಲ್ಲರಿಗೂ ಗೊತ್ತಿದೆ, 10 ಹಲವು ವೈವಿಧ್ಯಮಯವಾದಂತಹ ಸಹಸ್ರಾರು ಜನರಿಗೆ ರೀಚ್ ಆಗುವಂತಹ ಅತಿ ಉನ್ನತವಾದಂತಹ ಸಾಂಸ್ಕೃತಿಕ ಸಂಸ್ಕಾರವನ್ನು ತಿಳಿಸಿ ಹೇಳುವಂತಹ ಸ್ಪಿರಿಚುವಲ್ ವೆಲ್ನೆಸ್ನ ನಿಮ್ಮೆಲ್ಲರಿಗೂ ತಂದುಕೊಡುವಂತಹ, ಪ್ರತಿಯೊಬ್ಬರ ಮನೆಯ ಬಾಗಿಲಿಗೂ ಮುಟ್ಟಿಸುವಂತಹ, ನಿಮ್ಮೆಲ್ಲರ ಹೃದಯಗಳಿಗೂ ಸ್ಪಂದಿಸುವಂತಹ ಅನೇಕ ಕಾರ್ಯಕ್ರಮಗಳನ್ನು ಶ್ರೀಶಂಕರ ವಾಹಿನಿ ನಿಮಗಾಗಿ 5 ವರ್ಷಗಳಿಂದ 6 ವರ್ಷಗಳಿಂದ ಸತತವಾಗಿ ಪೂರೈಸ್ತಾ ಬಂದಿದೆ. ಅಕ್ರಾಸ್ 76 ನೇಷನ್ಸ್ ಥ್ರೂಔಟ್ ದ ಗ್ಲೋಬ್ ಇದು ಹೋಗುತ್ತೆ. ಸಹಸ್ರಾರು ಜನರು ಇದಕ್ಕೆ ಫಾಲೋಯರ್ಸ್ ಇದ್ದಾರೆ. ನೀವೆಲ್ಲ ಏನೆಲ್ಲ ಕಾರ್ಯಕ್ರಮಗಳನ್ನು ನಮ್ಮ ಶ್ರೀಶಂಕರ ವಾಹಿನಿಯಿಂದ ಅಪೇಕ್ಷೆ ಪಡ್ತಿರೋ ಆ ಪ್ರತಿಯೊಂದು ಕಾರ್ಯಕ್ರಮವನ್ನು ಕೂಡ ನಮ್ಮ ವಾಹಿನಿ ನಿಮ್ಮ ಮನೆ ಹಾಗೂ ಮನದ ಬಾಗಿಲಿಗೆ ತಲುಪಿಸುವಂಥ ಒಂದು ಸುವ್ಯವಸ್ಥೆಯನ್ನು ಮಾಡಿದೆ. ಇದು ನಿಜವಾಗ್ಲೂ ಒಂದು ಹೆಮ್ಮೆಯ ವಿಷಯ ಅಂತ ಹೇಳಲಿಕ್ಕೆ ನಾನು ಶಂಕರ ವಾಹಿನಿ ಕಡೆಯಿಂದ ಹೇಳಲಿಕ್ಕೆ ಬಹಳ ಹೆಮ್ಮೆ ಪಡ್ತೀನಿ. ಶಂಕರ ವಾಹಿನಿಯ ಒಂದು ಸಿಸ್ಟರ್ ಕನ್ಸರ್ನ್ ಅಂತ ಹೇಳಿದೆ, ಒಂದು ಪಾರ್ಟ್, ಒಂದು ಅವಿಭಾಜ್ಯ ಅಂಗ ಶಂಕರ ಯಾತ್ರಾ. ಯಾಕಾಗಿ ಇದನ್ನು ಹಮ್ಮಿಕೊಂಡ್ರು ಅನ್ನೋದನ್ನು ನೀವೆಲ್ಲರೂ ಕಾತುರದಿಂದ ತಿಳ್ಕೊಳ್ಳೋಕ್ಕೆ ಕುತೂಹಲ ಪಡ್ತಿರ್ತೀರಾ. ಶಂಕರ ವಾಹಿನಿ ಅನೇಕ ರೀತಿಯಾದಂತಹ ಸಾಂಸ್ಕೃತಿಕ ವೈವಿಧ್ಯಮಯವಾದಂತಹ ಸಂಸ್ಕಾರವನ್ನು ತಿಳಿ ಹೇಳುವಂತಹ ರಿಚ್ ಕಲ್ಚರ್ ಆ್ಯಂಡ್ ಟ್ರೆಡಿಷನ್ ಆ್ಯಂಡ್ ಹೆರಿಟೇಜ್ ಅಂತ ಏನು ಹೇಳ್ತೀವಿ, ಈ ಕಾರ್ಯಕ್ರಮಗಳನ್ನು ನೀಡ್ತಾ ಬಂದಿದೆ. ಹೀಗೆ ಯೋಚನೆ ಮಾಡ್ತಾ ಸಾಗಿದಾಗ ಯಾಕಾಗಿ ಜನರ ಕ್ಷೇಮಾಭಿವೃದ್ಧಿ ಹಾಗೂ ಕಲ್ಯಾಣಕ್ಕಾಗಿ ಮ್ಯಾಟ್ರಿಮೋನಿ ಸರ್ವಿಸ್ನ ಓಪನ್ ಮಾಡಬಾರ್ದಾ ಅನ್ನುವಂಥ ಒಂದು ಯೋಚನೆ ಬಂತು. ಸೊ ಸಾಕಷ್ಟು ಕಾರ್ಯಕ್ರಮಗಳು ನಾವು ನೋಡ್ತಾ ಇರ್ತೀವಿ. ವಿಶೇಷ ಅಂಗವಾಗಿ ಮ್ಯಾಟ್ರಿಮೋನಿ ಒಂದು ಸರ್ವಿಸ್ ಹಮ್ಮಿಕೊಂಡರೆ ನಮ್ಮ ಒಂದು ಕಮ್ಯುನಿಟೀಸ್ನ ನಾವು ರೀಚ್ ಔಟ್ ಮಾಡ್ಬೋದು ಅನ್ನುವಂತಹ ಆಶಯದೊಂದಿಗೆ ಶಂಕರ ಮ್ಯಾಟ್ರಿಮೋನಿ ಆರಂಭ ಆಯಿತು. ತದನಂತರ ನಾವು ಜೀವನದಲ್ಲಿ ಯಾಕಾಗಿ ಗುರು ಹಿರಿಯರ ಸಾನ್ನಿಧ್ಯವನ್ನು, ಪೂಜ್ಯ ಗುರುಗಳ ದಿವ್ಯ ಸಾನ್ನಿಧ್ಯವನ್ನು, ದೇವರ ಸಾನ್ನಿಧ್ಯವನ್ನು ಕೇಳಬಯಸ್ತೀವಿ ಅಂತ ಯೋಚನೆ ಮಾಡ್ತಾ ಹೋದಾಗ ಅದಕ್ಕೂ ಕೂಡ ಪರಿಹಾರಾರ್ಥವಾಗಿ ಯಾತ್ರೆಯನ್ನು ಯಾಕೆ ಮಾಡಿಸಬಾರ್ದು, ನಮ್ಮ ಜನರಿಗೆ, ನಮ್ಮ ಮನವನ್ನು ಸ್ಪಂದಿಸುವಂತಹ ಜನರಿಗೆ ಯಾಕಾಗಿ ಯಾತ್ರೆಯ ಒಂದು ವಿಶೇಷ ಕಲ್ಪನೆಯನ್ನು ನಾವು ಹೊರತರಬಾರ್ದು, ಯಾತ್ರೆಯ ಮುಖೇನ ಜೀವನದಲ್ಲಿ ಇರುವಂತಹ ತಾಪತ್ರಯಗಳು ಅಥವಾ ಚತುರ್ವಿಧ ಫಲಪುರುಷಾರ್ಥಗಳು ಅಂತ ಏನು ಹೇಳ್ತೀವಿ, ಇದನ್ನೆಲ್ಲ ಮೀರಿ ಎದ್ದು ನಿಂತು ನಾವು ಯಾತ್ರೆಯನ್ನು ಮಾಡಿದಾಗ ನಮ್ಮ ಸಂಕಲ್ಪ, ಜೀವನದಲ್ಲಿ ನಾವು ಮಾಡುವಂತಹ ಬಹಳ ಉನ್ನತವಾದಂತಹ ಒಂದು ಸಂಕಲ್ಪ ನೆರವೇರುತ್ತೆ. ಯಾಕಾಗಿ ಯಾತ್ರೆಯನ್ನು ಆರಂಭಿಸಬಾರ್ದು ಅಂತ ಸಾಕಷ್ಟು ಒಂದು ಪ್ರೆಷರ್ ನಮ್ಮ CEO ಗಿರ್ಬೋದು, ನಮ್ಮ MD ಸರ್ಗಿರ್ಬೋದು, ಎಲ್ಲರಿಗೂ ಈ ಒಂದು ಯೋಚನೆ ಬಂದಾಗ ಶಂಕರ ಯಾತ್ರಾ ಅನ್ನುವಂಥ ಒಂದು ಅದ್ಭುತ ಪರಿಕಲ್ಪನೆ, ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ಅವ್ರಿಗೆ ಹೊಳೀತು. ಎಲ್ಲರಿಗೂ ಉಪಯೋಗಕರವಾಗಲಿ, ಎಲ್ಲರಿಗೂ ಶ್ರೇಯಸ್ಸನ್ನು, ಕಲ್ಯಾಣವನ್ನು ಉಂಟು ಮಾಡಲಿ ಅನ್ನುವಂತಹ ಒಂದೇ ಒಂದು ಕಾರಣಕ್ಕಾಗಿ ಶಂಕರ ಯಾತ್ರವನ್ನು ಹಮ್ಮಿಕೊಳ್ಳಲಾಯಿತು. ಶಂಕರ ಯಾತ್ರಾ ನಿಮ್ಮೆಲ್ಲರಿಗೂ ತಿಳಿದೇ ಇದೆ. ವಿಶೇಷವಾದಂಥ ಸಾಕಷ್ಟು 10 ಹಲವು ಪ್ಯಾಕೇಜಸ್ನ ಹಮ್ಮಿಕೊಂಡಿದೆ. ದಿವ್ಯ ದೇಶ ಯಾತ್ರಾ ಇರ್ಬೋದು, ನಾರ್ತ್ ಆ್ಯಂಡ್ ಸೌತ್ ಪ್ರತ್ಯೇಕವಾದಂತಹ ದಿವ್ಯ ದೇಶ ಯಾತ್ರಂ ಈಗ ಆಲ್ರೆಡಿ ಒಂದು ಬ್ಯಾಚ್ ಹೊರಟು ಕೂಡ ಆಗಿದೆ. ನಾವು ನಿರೀಕ್ಷೆಯಲ್ಲಿದ್ದೀವಿ ಯಾವ ಥರ ಅವರ ಯಾತ್ರೆ ಆಯಿತು ಅನ್ನೋದನ್ನು ತಿಳ್ಕೊಳ್ಳಿಕ್ಕಾಗಿ. ಇನ್ನು ನಾವೆಲ್ಲರೂ ಕಾತುರದಿಂದ ಕಾಯ್ತಾ ಇರುವಂತಹ ಕೈಲಾಸ ಮಾನಸ ಸರೋವರ ಯಾತ್ರಾ.
ಯಾತ್ರೆಯ ಬಗ್ಗೆ, ಯಾತ್ರೆಗಾಗಿ ನೀವು ಇಷ್ಟೊಂದು ಜನ ಹೊರಡ್ತಾ ಇದ್ದೀರಾ. ನಿಜವಾಗ್ಲೂ ಇದು ದೇವರ ಒಂದು ಸಂಕಲ್ಪ ಅಂತ ಹೇಳ್ಬೋದು. ನಿಮ್ಮೆಲ್ಲರನ್ನ ಯಾತ್ರೆ ಮಾಡಿಸುವಂತಹ ಒಂದು ಸಂಕಲ್ಪವನ್ನು ಶಂಕರ ವಾಹಿನಿಯ ಶಂಕರ ಯಾತ್ರಾದ ಮುಖೇನ ನೆರವೇರಿಸ್ತಾ ಇದ್ದಾರೆ ಅಂತ ಹೇಳಿದ್ರೂ ತಪ್ಪಾಗಲಾರ್ದು. ಸೊ ಶಂಕರ ಯಾತ್ರಾದಲ್ಲಿ ಕೈಲಾಸ ಮಾನಸ ಸರೋವರ ಯಾತ್ರಾ, ನವದ್ವಾರಕಾ ಯಾತ್ರಾ, ಜ್ಯೋತಿರ್ಲಿಂಗ ಯಾತ್ರೆಗಳು, ಇದರ ಜೊತೆಗೆ ಪಂಚನಾರಸಿಂಹ ಯಾತ್ರಾ, ಪಂಚರಾಮರ ದರ್ಶನ, ಅಹೋಬಲ ಕ್ಷೇತ್ರ ಯಾತ್ರಾ, ಮುಕ್ತಿನಾಗ್ ಯಾತ್ರಾ, ಕಾಶಿ ಪುಣ್ಯಕ್ಷೇತ್ರ ಯಾತ್ರಾ, ಹೀಗೆ 10 ಹಲವು ವೈವಿಧ್ಯಕರವಾದಂಥ ಯಾತ್ರಾ ಫೆಸಿಲಿಟೀಸ್ ಇದೆ, ಪ್ಯಾಕೇಜಸ್ ಇದೆ. ನಿಮ್ಮ ಅನುಕೂಲಕ್ಕೆ ಅನುಗುಣವಾದಂತಹ ಎಕಾನಮಿ ಹಾಗೂ ಡಿಲಕ್ಸ್ ಪ್ಯಾಕೇಜಸ್ನ ಹೊತ್ತು ತಂದಿದೆ. ಅದೆಲ್ಲದರಲ್ಲೂ ಬಹಳ ವಿಶೇಷವಾದಂಥ ಯಾತ್ರೆ, ಪ್ರತಿಯೊಬ್ಬ ಮನುಷ್ಯನು ತನ್ನ ಜೀವಮಾನದಲ್ಲಿ ಮಾಡಲೇಬೇಕಾಗಿರುವಂತಹ ಯಾತ್ರೆ, ಅತ್ಯಂತ ಪುಣ್ಯಕರವಾದಂಥ ಯಾತ್ರೆ ಅಂದರೆ ಕೈಲಾಸ ಮಾನಸ ಸರೋವರ ಯಾತ್ರಾ. ಕೈಲಾಸ ಮಾನಸ ಸರೋವರ ಯಾತ್ರೆಯ ಬಗ್ಗೆ ಈಗ ಆಲ್ರೆಡಿ ನೀವು ಬುಕಿಂಗ್ಸ್ ಮಾಡ್ಕೊಂಡಿರೋದ್ರಿಂದ ಕೆಲವಷ್ಟು ಮಾಹಿತಿ ನಿಮ್ಮೆಲ್ಲರಿಗೂ ಇದ್ದೇ ಇರುತ್ತೆ. ಒಂದು ರಫ್ ಅಂದಾಜ್ ಮೇಲೆ 13 ದಿನಗಳ ಯಾತ್ರೆ ಅಂತ ನಾವು ತಿಳಿಸ್ಕೊಟ್ಟಿದ್ವಿ. 13 ದಿನಗಳ ಯಾತ್ರೆಯಲ್ಲಿ ನೀವು ಏನೆಲ್ಲ ಮಾಡಬಹುದು, ಯಾವೆಲ್ಲ ಒಂದು ಕ್ಷೇತ್ರಗಳಿಗೆ ನೀವು ಅಲ್ಲಿ ಭೇಟಿ ನೀಡಬಹುದು, ನಿಮ್ಮ ಸ್ಟೇ ಹೇಗಿರುತ್ತೆ ಅಲ್ಲಿ, ಇವೆಲ್ಲವನ್ನ ಒಂದು ಪ್ರೆಸೆಂಟೇಷನ್ ಮುಖೇನ ನಾವು ತಿಳಿಸ್ಕೊಡ್ತಾ ಇದ್ದೀವಿ. ಇದಾದ ಮೇಲೆ ಯಾವುದೇ ರೀತಿಯಾದಂಥ ಡೌಟ್ಸ್ ನಿಮ್ಮ ಮನಸ್ಸಿನಲ್ಲಿ ಉದ್ಭವಿಸಿದ್ರು ಕೂಡ, ಎನಿ ಡೌಟ್ಸ್, ಎನಿ ಕನ್ಫೆಷನ್ಸ್ ಆರ್ ಎನಿಥಿಂಗ್ ಯು ವಾಂಟ್ ಟು ಲೆಟ್ ಅಸ್ ನೋ, ಖಂಡಿತ ನಮ್ಮೊಂದಿಗೆ ಕೈಲಾಸ ಮಾನಸ ಸರೋವರ ಯಾತ್ರೆಗೆ ಹೋಗಿ ಬಂದಂಥ ವಿಶೇಷ ಇಬ್ಬರು ವ್ಯಕ್ತಿಗಳಿದ್ದಾರೆ, ಅವರೊಂದಿಗೆ ನೀವು ಮಾತನಾಡಿ ಹೆಚ್ಚಿನ ಒಂದು ಮಾಹಿತಿಯನ್ನು ಪಡ್ಕೋಬಹುದು. ಸೊ ರಂಗನಾಥ್ ಸರ್ ಹಾಗೂ ಅವರೊಂದಿಗೆ ವೀಣಾ ಅವರು ಕೂಡ ಇದ್ದಾರೆ. ಸೊ ಯಾತ್ರೆಯಲ್ಲಿ ಏನೆಲ್ಲ ಇರುತ್ತೆ, ಎಷ್ಟು ದಿನದ ಯಾತ್ರೆ, ಯಾವ ದಿನ ನೀವು ಎಲ್ಲಿ ತಂಗಲಿದ್ದೀರಾ, ಅಂದರೆ ಎಲ್ಲಿ ನಿಮ್ಮ ಸ್ಟೇ ಇರುತ್ತೆ, ಆ ಸ್ಟೇ ಹೇಗಿರುತ್ತೆ, ಅಲ್ಲಿ ಏನೆಲ್ಲ ಫೆಸಿಲಿಟೀಸ್ ಇರುತ್ತೆ, ಇನ್ನು ನಿಮ್ಮ ಜೊತೆಗೆ ಬರುವಂಥ ಮುಖ್ಯವಾದಂಥ ಟೂರ್ ಗೈಡ್ ಯಾವುದು, ಸೊ ಯಾರ ಮುಖೇನ ನಾವು ದೇವರ ದರ್ಶನವನ್ನು ಮಾಡ್ತೀವಿ ಅವರು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಗುರುಗಳು ಅಂತಲೇ ನಾವು ಅವ್ರಿಗೆ ಹೇಳಬೇಕಾಗತ್ತೆ. ಅವರ ಮುಖೇನ ನಾವು ದೇವರ ದರ್ಶನವನ್ನು ಮಾಡೋದ್ರಿಂದ ಯು ಶುಡ್ ನೋ ಮೋರ್ ಅಬೌಟ್ ದಟ್ ಪರ್ಸನ್ ಆಲ್ಸೋ. ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹೇಳ್ತೀವಿ, ಇಲ್ಲಿನ ಅವ್ರ ನಂಬರ್ಸ್ ಇರ್ಬೋದು ಅಥವಾ ದ ನಂಬರ್ಸ್ ಇನ್ ಸ್ಟೇ ಇನ್ ನೇಪಾಲ್, ಕಠ್ಮಂಡು. ಸೊ ಈ ನಂಬರ್ಸ್ ಎಲ್ಲ ನಾವು ಕೊಡ್ತೀವಿ, ಇದನ್ನು ನೋಟ್ ಡೌನ್ ಮಾಡ್ಕೋಬೋದು. ಹೆಚ್ಚಿನ ಮಾಹಿತಿಗಾಗಿ ಎನಿಹಾವ್ ನೀವು ಮತ್ತೆ ನಿಮಗೆ ಆಲ್ರೆಡಿ ಈಗಾಗಲೇ ಮೇಲ್ ಮುಖೇನ ನಿಮಗೆ ಮಾಹಿತಿಯನ್ನು ರವಾನಿಸಲಾಗಿದೆ. ಎನಿ ಮೋರ್ ಇನ್ಫಾರ್ಮೇಷನ್ ಅಗೇನ್ ವಿ ಕ್ಯಾನ್ ಮೇಲ್ ಯು ಬ್ಯಾಕ್ ದ ಕಂಟೆಂಟ್ಸ್ ರಿಕ್ವೈರ್ಡ್ ಬೈ ಯು. Guide is Mr. T. Govindan, an ex-serviceman who has travelled extensively to some of the toughest terrains in the country, having experience as a tour guide who could speak Tamil, English and Hindi fluently. He is a very friendly person with a helping nature and knowledgeable about high altitude and cold temperature conditions. ನೀವು ಕೊಂಡು ಹೋಗಬಹುದಾದಂಥದ್ದು ಡಫಲ್ ಬ್ಯಾಗ್ ಪ್ರೊವೈಡ್ ಮಾಡ್ತೀವಿ, ಬ್ಯಾಕ್ ಪ್ಯಾಕ್ ಆ್ಯಂಡ್ ಅ ಕ್ಯಾಪ್. ಇದನ್ನು ನೀವು ವಾಪಸ್ ನಿಮ್ಮ ಜೊತೆ ಕೊಂಡು ಹೋಗ್ಬೋದು. ಯಾತ್ರೆಗೆ ಕ್ಯಾರಿ ಮಾಡಬೇಕಾದಂಥ ಅಂಶಗಳು ಒಂದು ವಾಟರ್ ಬಾಟಲ್ ಮತ್ತು ಥರ್ಮೋಸ್ ಫ್ಲಾಸ್ಕ್, ಡ್ರೈ ಫ್ರೂಟ್ಸ್ ಆ್ಯಂಡ್ ಅದರ್ ಸ್ನ್ಯಾಕ್ಸ್. ಸೊ ಈ ರೀತಿಯಾದಂಥ ಜಾಕೆಟ್ ನಿಮಗೆ ಪ್ರೊವೈಡ್ ಮಾಡಲಾಗುತ್ತೆ. ಅಲಾಂಗ್ ವಿತ್ ವಿಚ್ ನೀವು ಕೂಡ ಆದಷ್ಟು ವಾರ್ಮ್ ಪುಲೋವರ್ಸ್ ತೊಗೋಬಹುದು. ಫುಲ್ ಸ್ಲೀವ್ಸ್ ಇರುವಂಥ ಉಡುಪುಗಳನ್ನು ಧರಿಸಿದ್ರೆ ಬೆಟರ್. ಥರ್ಮಲ್ ವೇರ್ ಅಂತ ಸಿಗುತ್ತೆ, ಸೊ ಯು ಕ್ಯಾನ್ ಪಿಕ್ ದೋಸ್ ಥರ್ಮಲ್ ವೇರ್ಸ್, ತುಂಬ ಹೆಲ್ಪ್ ಆಗುತ್ತೆ. ವುಲನ್ ಸಾಕ್ಸ್ ಇರ್ಬೋದು, ವಾರ್ಮ್ ಗ್ಲೋವ್ಸ್, ಟಿಶ್ಯೂಸ್ ಬಹಳ ಮುಖ್ಯವಾಗಿ, ವೆಟ್ ಟಿಶ್ಯೂಸ್, ಹ್ಯಾಂಡ್ ಕರ್ಚೀವ್ಸ್. ಸೊ ಥರ್ಮಲ್ ವೇರ್ಸ್ ಏನೇ ಇದ್ದರೂ ನಿಮ್ಮನ್ನು ನೀವು ಕೋಲ್ಡ್ ಕಂಡೀಷನ್ಸಿಂದ ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ ಯು ಕ್ಯಾನ್ ಪಿಕ್ ಆಲ್ ದೋಸ್ ಥಿಂಗ್ಸ್. ಯಾವ ರೀತಿಯಾದಂಥ ಫುಟ್ವೇರ್, ಟೆರೈನ್ ಏರಿಯಾದಲ್ಲಿ ಯು ನೀಡ್ ಟು ಟ್ರೆಕ್, ಆದ್ದರಿಂದ ನಿಮ್ಮ ಫುಟ್ವೇರ್ ಕೂಡ ತುಂಬ ಮುಖ್ಯ ಆಗುತ್ತೆ. ಕಂಫರ್ಟಬಲ್ ಆಗಿರುವಂಥ ಲೈಟ್ ವೆಯ್ಟ್ ಟ್ರೆಕ್ಕಿಂಗ್ ಶೂಸ್ನ ನೀವು ಯೂಸ್ ಮಾಡಬಹುದು. ಮತ್ತು ಟಾಯ್ಲೆಟ್ರೀಸ್ which would include your regular toiletries, comb irbodu, soap, the regular items which you would need for 13 days. A sunscreen lotion. So cold weather irodrinda you need to pick a sunscreen lotion, moisturizing lotion, ಎಲ್ಲವೂ ಕೂಡ. ಅಲ್ಲಿ ನೀರು ಐಸ್ ಆಗುವಂಥ ಪ್ರದೇಶ, ಸೊ ನಿಮಗೆ ನೀರು ಆ್ಯಸ್ ಇಲ್ಲಿ ನಾವು ಬಳಸೋ ಹಾಗೆ ನಿಮಗೆ ನೀರಲ್ಲಿ ಲಭ್ಯ ಇರಲ್ಲ. ಬಿಕಾಸ್ ಆಫ್ ವೆರಿ ಕೋಲ್ಡ್ ಕಂಡೀಷನ್ಸ್ the water is frozen, so kindly carry wet or damp facial tissues. Camping items ke torch with batteries, cameras, plastic mugs, face masks. ಅಲ್ಲಿ ಕೆಲವಾರು ಪ್ರದೇಶಗಳಲ್ಲಿ ನಿಮಗೆ ಲಭ್ಯ ಇದೆ. there is a place called ನ್ಯಾಲಂ. ನಾನು ಹೇಳ್ತೀನಿ ಯಾವ ರೀತಿ ನಿಮ್ಮ ಜರ್ನಿ ಇರುತ್ತೆ ರೂಟ್ ಅಂತ. ಸೊ ಸಮ್ ಪ್ಲೇಸಸ್ ಯು ವುಡ್ ಗೆಟ್ ದೋಸ್ ಥಿಂಗ್ಸ್. ಸೊ ಆದಷ್ಟು ನಿಮ್ಮ ಕ್ಯಾಂಪಿಂಗ್ ಐಟಮ್ಸ್ ರಿಕ್ವೈರ್ಮೆಂಟ್ಸ್ನೆಲ್ಲ ಪ್ಲೀಸ್ ಕೀಪ್ ಇಟ್ ಪ್ರಯರ್.
ಮೆಡಿಸಿನ್ಸ್ ಮೇನ್ಲಿ ಬೇಸ್ಡ್ ಅಪಾನ್ ಯೋರ್ ಎಕ್ಸಿಸ್ಟಿಂಗ್ ಮೆಡಿಕಲ್ ಕಂಡೀಷನ್ಸ್. ರೆಗ್ಯುಲರ್ ರಫ್ ಹೆಲ್ತಲ್ಲಿದ್ದರೆ ನೋ ಪ್ರಾಬ್ಲಮ್, ಆದರೂ ಕೂಡ ಒಂದು ಬೇಸಿಕ್ ಐಟಮ್ಸ್ ಬೇಕಾಗುತ್ತೆ ಬಿಕಾಸ್ ಆಫ್ ಎಕ್ಸ್ಟ್ರೀಮ್ ಕ್ಲೈಮ್ಯಾಟಿಕ್ ಕಂಡೀಷನ್ಸ್. ಸೊ ಹೈ ಆಲ್ಟಿಟ್ಯೂಡ್ ಸಿಕ್ನೆಸ್ ಕೆಲವರಲ್ಲಿ ಇರುತ್ತೆ, ಅವರಿಗೆ ಬೇಕಾದಂಥ ಕೆಲವಾರು ಮೆಡಿಸಿನ್ಸ್ ಡೈಮಾಕ್ಸ್ ಪಿಲ್ಸ್ ಅಂತ ಹೇಳ್ತೀವಿ. ರೆಗ್ಯುಲರ್ ಪೇನ್ ಕಿಲ್ಲರ್ಸ್, ಪ್ಯಾರಾಸಿಟಮಾಲ್, ಕ್ರೋಸಿನ್. ಸೊ ಯು ಹ್ಯಾವ್ ಟು ಜಸ್ಟ್ ಮೇಕ್ ಶ್ಯೂರ್ ನಿಮ್ಮ ಫ್ಯಾಮಿಲಿ ಫಿಸಿಷಿಯನ್ನ ಕೇಳಿ, ಬಿಕಾಸ್ ಸರ್ಟನ್ ಪೀಪಲ್ ಆರ್ ನಾಟ್ ಅಲೌಡ್ ಟು ಟೇಕ್ ಅವಿಲ್. ಸೊ ಅದನ್ನು ನೋಡಿಕೊಂಡು ನಿಮ್ಮ ದೇಹಕ್ಕೆ ಅನುಗುಣವಾದಂಥ ಕೆಲವಾರು ಮೆಡಿಸಿನ್ಸ್ನ ನಿಮ್ಮ ಫ್ಯಾಮಿಲಿ ಪ್ರಾಕ್ಟಿಷನರ್ ಅಥವಾ ಫಿಸಿಷಿಯನ್ ಯಾರಿರ್ತಾರೆ ಅವ್ರ ಹತ್ರ ಕೇಳಿ ಬರೆಸ್ಕೊಳ್ಳಿ. ಸೊ ಟ್ಯಾಬ್ಲೆಟ್ಸ್ ಫಾರ್ ಡಿಹೈಡ್ರೇಷನ್, ನೀರು ಸದಾಕಾಲ ಥರ್ಮೋಸ್ ಫ್ಲಾಸ್ಕಲ್ಲಿ ಹಾಟ್ ವಾಟರ್ ಆ್ಯಂಡ್ ಒನ್ ರೆಗ್ಯುಲರ್ ಕೋಲ್ಡ್ ವಾಟರ್ ಬಾಟಲ್ ಇದ್ದೇ ಇರಬೇಕು. ಸೊ ಕ್ರಾನಿಕ್ ಏಲ್ಮೆಂಟ್ಸ್ ಏನಾನ ಇದ್ದರೆ BP, ಶುಗರ್ ಪೇಷಂಟ್ಸ್, ಸೊ ರೆಗ್ಯುಲರ್ ಫುಡ್ ಮತ್ತು ಅದರ್ ಮೆಡಿಸಿನ್ಸ್ ಜೊತೆ ಅದನ್ನು ಕೂಡ ನೀವು ತೊಗೊಂಡು ಬರ್ಬೋದು. ಇದು ನೀವು ಪ್ರಯಾಣ ಮಾಡುವಂಥ ಒಂದು ರೀಜನ್ ಅಂತ ಹೇಳ್ಬೋದು. ನಿಮ್ಮ ಪ್ರಯಾಣ ಆರಂಭ ಆಗೋದು ಸೊ ಇಲ್ಲಿಂದ ಕಾಠ್ಮಂಡುವಿಂದ ನ್ಯಾಲಮ್ ಅನ್ನುವಂಥ ಒಂದು ಜಾಗ. ದಿಸ್ ಇಸ್ ನ್ಯಾಲಮ್. ಇಲ್ಲಿ ಕೂಡ ನೀವು 2 days ಇರಬೇಕಾಗುತ್ತೆ. ಸೊ ನ್ಯಾಲಮ್ ಆದಮೇಲೆ ಯು ವುಡ್ ಮೂವ್ ಆನ್ ಟು ಸಾಗಾ. So there you would stay for another 2 days. In Kathmandu, Nyalam and Saga, we have the best facilities for you for accommodation. Stay matra ali best facilities irutte. We provide you the 3-star facilities. At Kathmandu stay, Nyalam and Saga. Saga 1 day. Okay, sorry. Saga dali 1 dina irtira. So best accommodation ನಿಮಗೆ ಅಲ್ಲಿರುತ್ತೆ. ಮೇ ಬಿ ಇನ್ ಟರ್ಮ್ಸ್ ಆಫ್ ನಿಮ್ಮ ಸ್ಟೇ ಇರಬಹುದು, ನಿಮ್ಮ ಫುಡ್ ಇರಬಹುದು, ಅಥವಾ ಟಾಯ್ಲೆಟ್ಸ್, ಬಾತ್ರೂಮ್ಸು, ಪ್ರತಿಯೊಂದು ಕೂಡ ಸುಸಜ್ಜಿತವಾದಂಥ ಎಲ್ಲ ವ್ಯವಸ್ಥೆ ಇರುವಂಥ ಜಾಗ ಕಾಠ್ಮಂಡು, ನ್ಯಾಲಮ್ ಆ್ಯಂಡ್ ಸಾಗಾ. ಅದಾದ ಮೇಲೆ ವಿ ಮೂವ್ ಅಕ್ರಾಸ್ ಟು ದಾರ್ಚನ್, ಮಾನಸ್ ಸರೋವರ್. ಮಾನಸ್ ಸರೋವರಲ್ಲಿ ನಾವೆಲ್ಲರೂ ತುಂಬ ಆಸೆಪಟ್ಟು ನೋಡುವಂಥ ಜಾಗ. ಪ್ರಾಯಶಃ ಅನೇಕರು ಮಾನಸ್ ಸರೋವರ ಯಾತ್ರೆ ಅಂದರೆ ಹೋಗೋದೇ ಅಲ್ಲಿ ಸುತ್ತಮುತ್ತಲಿರುವಂಥ ಪ್ರದೇಶಗಳಿಗೆ ಅಂತ ಹೇಳ್ಬೋದು. ಅಲ್ಲಿ ಸುತ್ತಮುತ್ತಲಿರುವಂಥ ರಕ್ಷಸ್ಥಳ, ಯಮದ್ವಾರ, ಮಾನಸ್ ಸರೋವರ, ಸ್ಫಟಿಕ ಸರೋವರ, ಗೌರಿಕುಂಡ, ಕುಬೇರಕುಂಡ, ಸುತ್ತಮುತ್ತಲಿರುವಂಥ ಮಾನಸ್ ಸರೋವರ ಯಾತ್ರಾರ್ಥಿಗಳಿಗೆ ವಿಶೇಷವಾದಂಥ ಎಲ್ಲ ಸ್ಥಾನಗಳನ್ನು ನಾವಲ್ಲಿ ನಿಮಗೆ ತೋರಿಸ್ಕೊಂಡು ಬರ್ತೀವಿ. ಸೊ ದೆ ವೆರಿ ಮೆನಿ ಬ್ಯೂಟಿಫುಲ್ ಪ್ಲೇಸಸ್ ಲೈಕ್ ರಕ್ಷಸ್ಥಳ್, ಯಮದ್ವಾರ್, ಗೌರಿಕುಂಡ್, ಕುಬೇರ್ಕುಂಡ್, ಸ್ಫಟಿಕ್ ಸರೋವರ್, ಮಾನಸ್ ಸರೋವರ್. ಸೊ ಅತ್ಯಂತ ವಿಶೇಷವಾದಂಥ ಸ್ಥಾನಗಳು ಅಲ್ಲಿದೆ. ಆ ಕ್ಷೇತ್ರದ ಮಹಿಮೆ ಏನು, ಆ ಸ್ಥಾನದ ಮಹಿಮೆ ಏನು, ಇವೆಲ್ಲವನ್ನ ನೀವು ಅಲ್ಲಿ ಇರುವಾಗ ಗೈಡ್ನಿಂದ ಕೇಳಿ ತಿಳ್ಕೊಬಹುದು. ನಿಮಗೆ ಯಾವುದೇ ರೀತಿಯಾದಂಥ ತೊಂದರೆ, ಅಡ್ಡಿ, ಆತಂಕ, ಸಂಶಯ, ಡೌಟ್ಸ್ ಏನೇ ಬಂದರೂ ಕೂಡ ಪ್ರತಿನಿತ್ಯವೂ ಗೈಡ್ ನಿಮ್ಮೊಂದಿಗೆ ಸದಾಕಾಲ ಇರ್ತಾರೆ. ಎನಿ ಕ್ವೈರೀಸ್ ಯು ಕ್ಯಾನ್ ಡೆಫಿನೆಟ್ಲಿ ಆಸ್ಕ್ ಹಿಮ್. ಸೊ ಅಲ್ಲಿ ಯು ಹ್ಯಾವ್ ಟು ಸ್ಟೇ ಇನ್ ಡಾರ್ಮೆಟ್ರೀಸ್. ಅಲ್ಲಿ ಯಾವುದೇ ರೀತಿಯಾದಂಥ ಬೇರೆ 5 star ಅಥವಾ 3 star ಅಕಾಮಿಡೇಷನ್ಸ್ ಇಲ್ಲ. ಅಲ್ಲಿ ಯಾರೇ ಯಾತ್ರಾರ್ಥಿಗಳು ಹೋದರೂ ಕೂಡ ಇಟ್ಸ್ ಜಸ್ಟ್ ದೇ ಹ್ಯಾವ್ ಟು ಸ್ಟೇ ಅಟ್ ಡಾರ್ಮೆಟ್ರೀಸ್ ಓನ್ಲಿ. ಸೊ ಅಲ್ಲಿ ನಿಮಗೆ ಬಹುಶಃ ಒಂದು ಸ್ವಲ್ಪ ಬಾತ್ರೂಮ್ ಫೆಸಿಲಿಟೀಸ್, ಟಾಯ್ಲೆಟ್ ಫೆಸಿಲಿಟೀಸ್ ಅಷ್ಟೊಂದು ಸೂಕ್ತ ಅಥವಾ ತಕ್ಕ ಮಟ್ಟಿಗೆ ಇರೋಕ್ಕೆ ಕಷ್ಟ ಆಗುತ್ತೆ. ಯಾಕೆಂದರೆ ಅಲ್ಲಿ ಫ್ರೋಝನ್ ವಾಟರ್ ಬಂದಂಥ ಎಲ್ಲ ಯಾತ್ರಿಗಳಿಗೂ ಕೂಡ ಇಟ್ಸ್ ದ ಸೇಮ್, ದ ರೂಲ್ ಇಸ್ ದ ಸೇಮ್. ಸೊ ಎವ್ರಿಬಡಿ ಹ್ಯಾಸ್ ಟು ಸ್ಟೇ ಅಟ್ ಡಾರ್ಮೆಟ್ರೀಸ್. ಯು ಹ್ಯಾವ್ ಟು ಶೇರ್ ಯುವರ್ ಡಾರ್ಮೆಟ್ರೀಸ್. Around 10 to 15 people might share one dormitory. ಸೊ ಅಲ್ಲಿ ಸ್ವಲ್ಪ ನಿಮಗೆ ಇರ್ಸ್ಮುರ್ಸು ಅನಿಸಬಹುದು, ಆದರೂ ಕೂಡ ಟು ಮೇಕ್ ಇಟ್ ವೆರಿ ಕಂಫರ್ಟಬಲ್ ಆ್ಯಂಡ್ ವಿತ್ ಲಾಟ್ ಆಫ್ ಸೆಕ್ಯೂರಿಟಿ ಆ್ಯಂಡ್ ಸೇಫ್ಟಿ ಎಲ್ಲ ಅರೇಂಜ್ಮೆಂಟ್ಸ್ನ ನಾವಲ್ಲಿ ಮಾಡಿದ್ದೀವಿ. ಏನು ಹ್ಯಾಸಲ್ಸ್ ಇರೋದಿಲ್ಲ. ಮಾನಸ್ ಸರೋವರ ಯಾತ್ರೆ ಸಂಪೂರ್ಣ ಆದಮೇಲೆ ವಿ ಗೋ ಟು ದ ಕ್ಯಾಂಪಿಂಗ್ ಬೇಸ್, ದಟ್ ಇಸ್ ದಾರ್ಚನ್. ದಾರ್ಚನ್ನಲ್ಲಿ ಅಲ್ಲಿಂದ ಪರಿಕ್ರಮ ಆರಂಭ ಆಗುತ್ತೆ. It would be for 3 days. All the kilometers, the ranges, the altitudes, ಎಲ್ಲವನ್ನು ಕೂಡ ಈ ಒಂದು ಪ್ರೆಸೆಂಟೇಷನ್ ಆದಮೇಲೆ ವಿಲ್ ಲೆಟ್ ಯು ನೋ ಥಿಂಗ್ಸ್ ಇನ್ ಡೀಟೇಲ್. ಒಂದು ಬೇಸಿಕ್ ಪ್ರೆಸೆಂಟೇಷನ್ ಆದಮೇಲೆ ನಾವು ತಿಳಿಸ್ಕೊಡ್ತೀವಿ. ದಾರ್ಚನ್ 3 days ಅಲ್ಲಿಂದ ಪರಿಕ್ರಮ ಶುರುವಾಗುತ್ತೆ. ಸೊ ಫ್ರಮ್ ದಾರ್ಚನ್ ಯು ವಿಲ್ ಗೋ ಟು ದಿರಾಪುಕ್, ದಟ್ ಈಸ್ ಇನ್ ದ ಕ್ಲಾಕ್ ವೈಸ್ ಡಿರೆಕ್ಷನ್. ದಾರ್ಚನ್ನಿಂದ ದಿರಾಪುಕ್ ಹೋಗುತ್ತೆ. ದಿರಾಪುಕ್ಕಿಂದ ನೆಕ್ಸ್ಟು ಯು ವಿಲ್ ರೀಚ್ ಟು ಜುತುಲ್ಪುಕ್ ಇನ್ ದ ಕ್ಲಾಕ್ ವೈಸ್ ಡಿರೆಕ್ಷನ್. So the day 1 would be from Darchan to Dirapuk. Adadmele Zutulpuk you would reach there. From there back to Darchan. So 3 days irutte ee parikrama. So then you would reach back to your camping idella mugiskondu. Then you would reach back to the normal now hege nimna karkondu hodvo ade ರೀತಿಯಲ್ಲಿ you would reach back. So this would be the places which you would visit. On day 1
You would arrive at Kathmandu, where overnight you would stay at the hotel. So in the meantime, probably even you would get a glimpse of him also, along with sightseeing and visiting around the Kathmandu, visiting temples. So you have to stay back overnight at hotel, after which day 3 you will reach from Kathmandu to Nyalam. So Nyalam yakagi now we are taking you to that place is mainly for acclimatization to the cold weather. Kathmandu would be cold definitely, but now in a higher altitudes ge hogbekadaga we take you to Nyalam mainly because for you to acclimatize to the cold conditions from there on. ಸೊ ಅಲ್ಲಿ ನಿಮಗೆ ಯೋಗ ಇರ್ಬೋದು, ಮೈಲ್ಡ್ ಟ್ರೆಕ್ಕಿಂಗ್ ಇರ್ಬೋದು, ದೇಹವನ್ನು ಸುಸ್ಥಿತಿಯಲ್ಲಿ ಹೇಗೆ ಇಟ್ಕೋಬಹುದು ಇದನ್ನು ಅಲ್ಲಿ ತಿಳಿಸ್ಕೊಡ್ತೀವಿ. ಮೈಲ್ಡ್ ಎಕ್ಸಸೈಸಸ್ ಆ್ಯಂಡ್ ಹೌ ಯು ವುಡ್ ಕೀಪ್ ಯೋರ್ ಸೆಲ್ಫ್ ಅಪ್, ವಾರ್ಮ್ ಆ್ಯಂಡ್ ಹ್ಯಾಪಿ ಇನ್ ಆಲ್ ದ ರೆಸ್ಟ್ ಡೇಸ್ ಆಫ್ ದ ಜರ್ನಿ. ಸೊ ಅದನ್ನು ನಿಮ್ಗೆ ಅಲ್ಲಿ ತಿಳಿಸ್ಕೊಡ್ತೀವಿ. ಆಫ್ಟರ್ ನ್ಯಾಲಮ್, ಆಫ್ಟರ್ ಸ್ಟೇಯಿಂಗ್ ದೇರ್, we have to cross the pass. Manas Sarovar is the next destination, where you would stay in dormitories, Manas Sarovar ali. So in Manas Sarovar you can go for puja, havan on the banks of the river. ನೀವಲ್ಲಿ ಏನು ಒಂದು ಅಂದ್ಕೊಂಡು ಅಷ್ಟು ದೂರಕ್ಕೆ ಅಂತ ನೀವು ಯಾತ್ರೆಯನ್ನು ಕೈಗೊಂಡಿರ್ತೀರ, ನಿಮ್ಮ ಸಂಕಲ್ಪಗಳನ್ನು ಅಲ್ಲಿ ನೆರವೇರಿಸಬಹುದು. ನಿಮ್ಮ ಪ್ರತಿಯೊಂದು ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಕನ್ಸರ್ನ್ಸ್ನ ಮನಸ್ಸಿನಲ್ಲಿ ಇಟ್ಕೊಂಡು ಶಂಕರ ಯಾತ್ರಾ ಈ ಒಂದು ಯಾತ್ರೆಯನ್ನು ಪ್ಯಾಕೇಜ್ ಮಾಡಿದೆ. ಸೊ ಡಾರ್ಚನ್ 8th ಡೇ ಹೋದ್ಮೇಲೆ ನೆಕ್ಸ್ಟು ಪರಿಕ್ರಮ ಶುರುವಾದಾಗ you have probably you can write down even the altitudes and the kilometers which you would trek each day per day basis. Ishtu presentation idanna we will mail it across to you. So Zutul book nalli ನಿಮ್ಮ ಪರಿಕ್ರಮ ಮುಕ್ತಾಯ ಆಗುತ್ತೆ. You reach back to Darchan after that. ಬೆಳಗ್ಗೆ ಶುರುವಾಗುತ್ತೆ. We'll let you know in detail. ನೈಟ್ ಯಾವುದೇ ರೀತಿಯಾದಂಥ ಟ್ರೆಕ್ಕಿಂಗ್ ಇದು ಅದು ಪರಿಕ್ರಮ ಯಾವುದೂ ಇರೋದಿಲ್ಲ. It will only be in the morning hours. These are the places at Kathmandu which we are providing for your stay. We have yak, yes, to carry your luggages, baggages, everything. So this is a type of transport we would be providing you. So your food menu at Kathmandu, ಯಾತ್ರೆಗೆ ಇನ್ನು ಸ್ವಲ್ಪನೇ ದಿನ ಇರೋದ್ರಿಂದ ಆದಷ್ಟು pep yourself from now on. So go for home meals. ಔಟ್ಸೈಡ್ ಫುಡ್ ತಿನ್ನೋದು ಬೇಡ ಅಷ್ಟಾಗಿ. ಕೀಪ್ ಯೋರ್ ಹೆಲ್ತ್ ಸೌಂಡ್. ಸೊ ಅಲ್ಲಿ ನಾವು ಕೊಡುವಂಥ ಫುಡ್ ಮೆನು, ಬ್ರೇಕ್ಫಾಸ್ಟಲ್ಲಿ ಯು ಕ್ಯಾನ್ ಹ್ಯಾವ್ ಯೋರ್ ರೆಗ್ಯುಲರ್ ಚಪಾತಿ, ಟೋಸ್ಟ್, ಬ್ರೆಡ್, ನಿಮ್ಮ ಟೇಸ್ಟ್ಗೆ ಅನುಸಾರವಾದಂಥದ್ದು, ಉಪ್ಮಾ, ಬ್ರೆಡ್ ಆ್ಯಂಡ್ ಜಾಮ್, ಹನಿ, ಮಿಲ್ಕ್, ಟೀ, ಕಾಫಿ, ಜ್ಯೂಸ್. ಸೊ ಇದು ನಿಮ್ಮ ಬ್ರೇಕ್ಫಾಸ್ಟ್ ಇರುತ್ತೆ. ಲಂಚಲ್ಲಿ ಆ್ಯಸ್ ಯೂಶುವಲ್ you will have chapati, sabji, rice, dal and all that. Then for dinner again you would have salads, pickle, dahi, sambar, regular food ಕೊಡ್ತೀವಿ. This would be your food menu at Kathmandu. ಸೊ ವೆದರು ಕ್ಲೈಮೇಟ್ ಎಲ್ಲ ನೋಡಿಕೊಂಡು ಫಾರ್ ಯು ಟು ಅಕ್ಲಿಮಟೈಸ್ ನಿಮಗೆ ಆ ಒಂದು ಭಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ, ಆ ರೀಜನ್ಗೆ. ಅಪಾರ್ಟ್ ಫ್ರಮ್ ದ ಪ್ಯಾಕೇಜ್ ಎನಿ ಅದರ್ ಯು ವುಡ್ ವಾಂಟ್ ಟು ಪರ್ಚೇಸ್ ಯು ಕ್ಯಾನ್. ಕರೆನ್ಸಿ ಎಕ್ಸ್ಚೇಂಜ್ ಡೆಫಿನೆಟ್ಲಿ ವಿಲ್ ಟೆಲ್ ಯು ಅಬೌಟ್ ದ್ಯಾಟ್, how much would be the Chinese currency and all that. The quantity of food ಸ್ವಲ್ಪ ಕಡಿಮೆ ಆಗುತ್ತೆ because heavy food you cannot digest there and it would be difficult for you to trek through the terrains and have heavy food. ಅಲ್ಲಿ ಎಲ್ಲ ಡಾರ್ಮೆಟ್ರೀಸ್ ಇರುತ್ತೆ. ಇಟ್ ಈಸ್ ಸ್ಕೈ ಟಾಯ್ಲೆಟ್ಸ್. ಇನ್ ಮಾನಸ್ ಸರೋವರ್ ಯು ವಿಲ್ ಹ್ಯಾವ್ ಡಾರ್ಮೆಟ್ರೀಸ್. ಸೊ ಪರಿಕ್ರಮ ಮಾಡುವಾಗ ಯು ಹ್ಯಾವ್ ಟು ಯೂಸ್ ಅ ಸ್ಕೈ ಟಾಯ್ಲೆಟ್ಸ್. So there would be Sherpas there who would carry all your emergency medical supplies. Yaks would be there. Porters are there to carry all your baggages. And for the people who are not willing to go on a parikrama, they can be at the base camp. So the Indian currency has to be converted to the Chinese yuans. So 1 yuan would be 10 rupees approximately. So you have to carry the Chinese currency or US dollars for shopping and other personal expenses. So these are your basic instructions. So you would be traveling very high altitudes and severe climatic conditions. So be very careful about your diet, your medications. Always be in close association with your group. Follow group discussions, group decisions, and what the guide suggests you. So any matter of any doubt or any questions, you can directly ask your guide who would be there with you all the time.
So we recommend for your purchase of thermal wares, we normally recommend this place at Commercial Street, Eastern Stores. So this is one stop shop for all your requirements for thermal wares, for your shoes, jackets, socks, shawls, mufflers, and everything. So keep your shoes inside the tent or wrap it in a newspaper to avoid water seepage into it. So always carry dry fruits to warm yourself up for an instant energy, and also it serves to warm your body up. Carry dry fruits. So you can also get the water. Manas Sarovar Yatrege hodmele, everybody wishes to get the holy water from that place. So for air travel, that limit would be 20 kgs. Apart from which, we have to pay the customs. So these are some of the snapshots you would be visiting. That is the first one is the Rajatagiri, the holy shrine of the abode of Shiva and Parvati. That is the pass which you would trek and pass by, Dolma Pass. The mud houses, where you would stay in Zutulpuk during the parikrama. So your parikrama ends at Zutulpuk alva. So that is a place. These are the mud houses which you would be getting. ಪ್ರತಿ ವರ್ಷ ನನಗಾದಂಥ ಅನುಭವನೇ ನಿಮಗಾಗಬೇಕು ಅಂತ ಏನಿಲ್ಲ, ಆ ಕ್ಷೇತ್ರನೇ ಹಾಗೆ. ಸೊ ಒಂದು 125 ಕೋಟಿ ಜನ ಇದ್ದೀವಿ. ಅದರೊಳಗೆ ಹಬ್ಬಬ್ಬ ಅಂದರೆ ಒಂದು ವರ್ಷದಲ್ಲಿ ಹೆಚ್ಚು ಕಡಿಮೆ 1 ಲಕ್ಷ ಜನ ಹೋಗ್ಬೋದು. 1 ಲಕ್ಷ ಜನ ಅಂದರೆ ಇಟ್ ಈಸ್ 0.001%. ಸೊ ನೀವು ಭಾಳ ಅದೃಷ್ಟವಂತರು, ಮನ್ಸು ಮಾಡಿದ್ದೀರಿ, ಮನ್ಸು ಮಾಡಿ ದುಡ್ಡು ಹೊಂದಿಸ್ಬಿಟ್ಟು ಯಾತ್ರೆನೂ ಬುಕ್ ಮಾಡ್ಕೊಂಡ್ಬಿಟ್ಟಿದ್ದೀರಿ. ಸೊ ಈಗಾಗಲೇ ಮೋಸ್ಟ್ಲಿ ನೀವೆಲ್ಲ ಅದಕ್ಕೆ ಪ್ರಿಪೇರ್ ಆಗಿದ್ದೀರಿ ಅಂತಲೂ ಅನಿಸುತ್ತೆ. ವಾಕ್ ಮಾಡ್ತಿರ್ಬೇಕು, ವಾಕ್ ಮಾಡಬೇಕಾದ್ರೆ ಬ್ರಿಸ್ಕ್ ವಾಕ್ ಮಾಡಿ, ತುಂಬ ಆದಷ್ಟು ಜಾಸ್ತಿ ಗಾಳಿ ಎಳ್ಕೊಂಡು ಆ ಅಭ್ಯಾಸನೂ ಆಗಿರಬೇಕು. ಸೊ ಅಲ್ಲಿ ಹೋದಾಗ ವಾತಾವರಣ, ನಾನು ಹೇಳೋ ಪ್ರಕಾರ ಇಲ್ಲಿ ಏನು ತೋರಿಸಿದ್ರು ರೋಡ್ಗಳಾಗಲಿ ಅಥವಾ ಚೈನೀಸ್ ಕಂಟ್ರೋಲ್ಡ್ ಟಿಬೇಟಲ್ಲಿ ಇರೋದು ಕೈಲಾಸ ಪರ್ವತ. ಸೊ ಯಾತ್ರೆ ಮಾಡಬೇಕಾದ್ರೆ, ರೋಡಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ದಿವಸದಲ್ಲಿ ಏನೂ ಶ್ರಮ ಆಗಲ್ಲ. ಸೊ ಒಳ್ಳೆ ಬಸ್ಗಳು ಅರೇಂಜ್ ಮಾಡಿರ್ತಾರೆ, ಯಾಕಂದರೆ ಅಲ್ಲಿಂದನೇ ಆ ಟೆರೈನ್ಗೆ ಆಗುವಂಥ ಬಸ್ಸೇ AC ಬಸ್ ಮಾಡಿರ್ತಾರೆ. ಸೊ ಯಾತ್ರೆಯಲ್ಲಿ ಏನೂ ತೊಂದರೆ ಆಗಲ್ಲ. ಬಟ್ ಆದರೆ ಪ್ರತಿಯೊಂದು ಮನುಷ್ಯನದು ದೇಹನೂ ಆ ಯಾತ್ರೆಯಲ್ಲಿ ಅದನ್ನು ಅವ್ರು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ವಾತಾವರಣ ಆಗಲಿ, ಅಲ್ಲಿ ಬದಲಾವಣೆಗಳಾಗಲಿ, ರೋಡ್ ಕೊಡ್ಬೋದು, ಒಳ್ಳೆ ರೋಡ್ ಕೊಡ್ಬೋದು, ಆದರೆ ವಾತಾವರಣ ಏನಿದೆ ಅದು ಯಾರೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಹಾಗಾಗಿ ಎಲ್ಲ ನಮ್ಮ ಜವಾಬ್ದಾರಿ. ಗೈಡ್ ಇರ್ತಾರೆ, ಇಲ್ಲಿಂದ ಶುರು ಆದಮೇಲೆ ಗೋವಿಂದರಾಜ್ ಅವ್ರು ಇರ್ತಾರೆ. ಆಮೇಲೆ ಅಲ್ಲಿ ಹೋದ್ಮೇಲೆ ನೇಪಾಳಲ್ಲಿ ಅಲ್ಲಿ ಒಬ್ಬ ಟೂರ್ ಮ್ಯಾನೇಜರ್ ಬರ್ತಾನೆ, ಅವ್ರ ಜೊತೆಗೆ ಶರ್ಪಾಗಳಂತ ಬರ್ತಾರೆ ನಿಮ್ಮ ಜೊತೆಗೆ. ಶರ್ಪಾಗಳು ನಿಮ್ಮ ಇಡೀ ಯಾತ್ರೆನ ಸಫಲ ಮಾಡಬೇಕಂದ್ರೆ ಅವರಿದ್ದರೆ ಆಗೋದು, ನಮ್ಮ ಕೈಲಿ ಆಗಲ್ಲ. ನಮ್ಮ ಜನಗಳಲ್ಲಿ ಅಲ್ಲಿ ಹೋಗಿ ಆ ವಿಪರೀತವಾದ ಕಂಡೀಷನಲ್ಲಿ ಅಡುಗೆ ಮಾಡೋದಾಗಲಿ, ನಿಮ್ಗೆ ಟೈಮ್ ಆಗಿ ಸೂಪು ಟೀ ಅದೆಲ್ಲ ಕೊಡುವಂಥದ್ದು ನಮ್ಮ ಜನಗಳ ಕೈಲಿ ಆಗಲ್ಲ, ಅರ್ಥಾಯ್ತಾ? ಹಾಗಾಗಿ ಶರ್ಪಾಗಳಿರ್ತಾರೆ, ಅವನಿಗೊಬ್ಬ ಕ್ಯಾಪ್ಟನ್ ಇರ್ತಾನೆ ಶರ್ಪಾಗಳಿಗೆ. ನೀವು ಅಲ್ಲಿ ಬಾರ್ಡ್ರಿಗೆ ಹೋದ ತಕ್ಷಣ ಟಿಬೇಟಿಂದ ಒಬ್ಬ ಗೈಡ್ ಬರ್ತಾನೆ, ಅವನು ಎಲ್ಲರಿಗೂ ಇನ್ಚಾರ್ಜ್. ಅವನೇನು ನಡೆಯುತ್ತೆ, ಅವನೇನು ಹೇಳ್ತಾನೋ ಅದು ಮಾತ್ರ ನಡೆಯೋದಲ್ಲಿ. ಯಾಕಂದರೆ ಅವನು ಪ್ರತಿ ಸಲಿನೂ ಚೈನೀಸ್ ಮಿಲಿಟ್ರಿ ಕಂಟ್ರೋಲ್ ಆದ್ದರಿಂದ ಎಲ್ಲ ಅವನೇ ಕ್ಲಿಯರೆನ್ಸ್ ಮಾಡಬೇಕು. ನೀವು ಪ್ರತಿ ಸಲ ಪರಿಕ್ರಮ ಮಾಡಬೇಕಾದ್ರೆ ಮಧ್ಯೆ ನೀರು ಹರಿವಿಕೆ ಇರುತ್ತೆ, ಎಲ್ಲ ಐಸೆಲ್ಲ ಕರಗಿ ನೀರು ಹರಿತಾ ಇರುತ್ತೆ. ನಿಮ್ಮ ಶೂಸ್ ಒದ್ದೆ ಆಗ್ಬೋದು ಅಥವಾ ನಿಮ್ಮ ಬಟ್ಟೆಗಳು ಒದ್ದೆ ಆಗ್ಬೋದು, ಸಡನ್ನಾಗಿ ಮಳೆ ಬರ್ಬೋದು. ಹಾಗಾಗಿ ಸೊ ಬಟ್ಟೆ ಒದ್ದೆ ಆದಾಗ ಚೇಂಜ್ ಮಾಡ್ಕೊಳ್ಳೋಕ್ಕೆ ಅಟ್ಲೀಸ್ಟು 2 ಥರ್ಮಲ್ ವೇರ್ ಇರಬೇಕು ನಿಮ್ಮ ಜೊತೆ. ಲಾಸ್ಟ್ ಟೈಮ್ ಮೇಲ್ ಹೋದಾಗ ಮಾನಸ ಸರೋವರದಲ್ಲಿ ಅಟ್ಲೀಸ್ಟ್ 100 ಮೀಟರ್ಸ್ ಇನ್ನೂ ಐಸ್ ಇತ್ತು, ಅರ್ಥಾಯ್ತಾ? ಐಸ್ ಕರಗೇ ಇತ್ತಿಲ್ಲ ಇನ್ನೂ. ಆಮೇಲೆ ನಾವು ಪರಿಕ್ರಮ ಹೋದಾಗ ಮಂಡಿ ಲೆವೆಲ್ಗೆ ನಮಗೆ ಐಸ್ ಸಿಕ್ತು, ಹೆಚ್ಚು ಕಡಿಮೆ 9 ಕಿಲೋಮೀಟರ್ ಐಸಲ್ಲಿ ನಡೆದಿದ್ದೀವಿ. ಒಂದು ಛತ್ರಿ ಇಟ್ಕೊಂಡಿರಬೇಕು, ಫೋಲ್ಡಬಲ್ ಛತ್ರಿ 100% ಬೇಕು. ಬಿಸಿಲಿರುತ್ತೆ, ಸೊ ನೀವು ಅಲ್ಲಿ ಪರಿಕ್ರಮ ಮಾಡಬೇಕಾದ್ರೆ ವಿಪರೀತ ಬಿಸಿಲಿರುತ್ತೆ, ಅಷ್ಟೇ ಚಳಿನೂ ಇರುತ್ತೆ. ನೀವು ಜಾಕೆಟ್ ತೆಗೆದು ಹಾಕ್ತೀವಿ ಅಂದರೆ ಮೈ ಸುಡೋಕ್ಕೆ ಶುರು ಆಗುತ್ತೆ, ಅಥವಾ ಗಾಳಿ ತುಂಬ ಇರುತ್ತೆ, ಅದೇ ಸೆಕೆನೂ ಆಗುತ್ತೆ. ಸೊ ಅಟ್ಲೀಸ್ಟ್ ನಿಮಗೆ ಮುಖ ಅದೆಲ್ಲ ಕವರ್ ಮಾಡ್ಕೊಳ್ಳೋಕ್ಕೆ ಒಂದು ಛತ್ರಿ ಇಟ್ಕೊಂಡಿದ್ರೆ ತುಂಬ ಅನುಕೂಲ ಆಗುತ್ತೆ. ವಾರಣಾಸಿ ಆಗಲಿ, ಗೌರಿಕುಂಡ ಆಗಲಿ, ಅದು ಅತಿರೇಕವಾದ್ದು. ಬಟ್ ಇದು ನಿಮ್ಮ ಪೂರ್ತಿ ನಿಮ್ಮ ಚೈತನ್ಯನ 100% ಟೆಸ್ಟ್ ಮಾಡಿ ಬಿಡುವಂಥದ್ದು ಈ ಯಾತ್ರೆ. ಬ್ಲಡ್ ಪ್ರೆಷರು ಅಥವಾ ಶುಗರ್ ಇದ್ದವರು ಈಗಲೇ ಕಂಟ್ರೋಲ್ ಮಾಡೋದು ವಾಸಿ. ಯಾಕಂದರೆ ಅಲ್ಲಿ ಹೋಗಿ ತಕ್ಷಣ ನಿಮಗೆ ಆ ಪರ್ಟಿಕ್ಯುಲರ್ ಪರಿಸ್ಥಿತಿ ಆಲ್ಟಿಟ್ಯೂಡಿಂದ ಸ್ವಲ್ಪ ಚೇಂಜಸ್ ಆಗುತ್ತೆ.
ತಲೆನೋವು ಬರುವಂಥದ್ದು, ಆಮೇಲೆ ಮಲ್ಕೊಂಡಿರೋಣ ಅನ್ಸೋದು, ಅಥವಾ ಮಲ್ಕೊಂಡಿರೋದು ಬೇಡ ನಿದ್ದೆ ಅದೆಲ್ಲ ವ್ಯತ್ಯಾಸ ಆಗುತ್ತೆ. ಅದಕ್ಕೆ ಅವ್ರು ಹೇಳಿದ್ದಾರೆ ಡೈಮಾಕ್ಸ್ ಮಾತ್ರೆ ಕಟ್ಮಂಡುವಿಂದ ತಗೊಳ್ಳೋದಕ್ಕೆ ಶುರು ಮಾಡಬೇಕು. ಕಟ್ಮಂಡುವಲ್ಲಿ ಬೆಳಗ್ಗೆ ತಿಂಡಿ ತಿಂದ ತಕ್ಷಣ ಒಂದು ಮಾತ್ರೆ ಹಾಕೊಂಡ್ಬಿಡಿ. ಸೊ 20 ಮಾತ್ರೆ ತಗೊಂಡ್ಬಿಡಿ. 10 ದಿವಸ ಯಾತ್ರೆಯಲ್ಲಿ ಅಥವಾ 7 ದಿವಸ ಯಾತ್ರೆಯಲ್ಲಿ ಕೆಲವ್ರಿಗೆ ಬೇಕಾಗ್ಬೋದು. 20 ಮಾತ್ರೆ ಒಬ್ಬೊಬ್ಬರಿಗೆ ಇಟ್ಕೊಂಡ್ಬಿಟ್ರೆ ಕಟ್ಮಂಡುವಿಂದ ಶುರು ಮಾಡಬೇಕು. ಕಟ್ಮಂಡು ಬೆಳಗ್ಗೆ ತಿಂಡಿ ಕೊಟ್ಟ ತಕ್ಷಣ ಒಂದು ಮಾತ್ರೆ ಹಾಕೊಂಡ್ಬಿಡಿ, ಆಯಿತಾ. ಯಾವಾಗ ನೀವು ಬಾರ್ಡ್ರಿಗೆ ಹೊರಡೋ ದಿವಸ, ನೀವು ಅಲ್ಲಿ ಪಶುಪತಿನಾಥ್ ಆಗಲಿ ಬೋಧನಾಥ್ ಆಗಲಿ ಅದು ಹೋಗೋ ದಿವಸ ಬೇಡ. ನೆಕ್ಸ್ಟ್ ಡೇ ನೀವು ಬಾರ್ಡರ್ ಕ್ರಾಸ್ ಮಾಡಿ ನ್ಯಾಲಮ್ಗೆ ಹೋಗೋ ದಿವಸ ಬೆಳಗ್ಗೆನೇ ತಿಂಡಿ ತಿಂದ ತಕ್ಷಣ ಡೈಮಾಕ್ಸ್ ಹಾಕೊಂಡ್ಬಿಟ್ರೆ ಅದು ಸ್ವಲ್ಪ ನಿಮ್ಮದು ಡೈರೆಕ್ಟಾಗಿ ಡೈಮಾಕ್ಸ್ ಏನಂದರೆ ಕಣ್ಣು ಆಪ್ರೇಷನ್ ಆದವ್ರಿಗೆ ತಲೆ ಕೆಡದೇ ಇರಲಿ ಅಥವಾ ತುಂಬ ಡಿಸ್ಟರ್ಬೆನ್ಸ್ ಆಗಿಬಿಡುತ್ತೆ, ಅದು ಆ ಮಾತ್ರೆ ಡೈಮಾಕ್ಸ್ ಇರೋದು ಕಣ್ಣು ಆಪ್ರೇಷನ್ ಆದವ್ರಿಗೆ ತಲೆ ಅದು ವಿಚಲಿತವಾಗದೇ ಇರಲಿ ಅಂತ ಕೊಡೋ ಮಾತ್ರೆ. ಅದೇ ಥರ ವ್ಯತ್ಯಾಸಗಳು ಇಲ್ಲಾಗುತ್ತೆ. ಹಾಗಾಗಿ ಡೈಮಾಕ್ಸ್ ಬೆಳಗ್ಗೆ ತಗೊಳ್ಳೋದು ವಾಸಿ. ಕೊಡಾರಿ ಅಂತ ಬಾರ್ಡರಲ್ಲಿ ಫ್ರೆಂಡ್ಶಿಪ್ ಬ್ರಿಡ್ಜ್ ಅಂತ ಇದೆ, ಅದನ್ನು ದಾಟಬೇಕು. ಗೈಡ್ಗಳೇನು ಹೇಳ್ತಾರೋ ಒಂದು ಸಾಲ ನಿಂತು ಬಿಟ್ಟರೆ ಅವ್ರು ನಿಮ್ಮ ಪಾಸ್ಪೋರ್ಟ್ ನೋಡ್ತಾರೆ, ನಿಮ್ಮನ್ನು ಕ್ರಾಸ್ ಮಾಡಿಸ್ಬಿಡ್ತಾರೆ, ಸುಲಭ ಆಗಿಬಿಡುತ್ತೆ. ಸೂಟ್ ಕೇಸ್ ಯಾವುದು ಗಟ್ಟಿ ಸೂಟ್ ಕೇಸ್ ತಗೊಳ್ಬೇಡಿ. ಯೂಶಲಾಗಿ ಕ್ಯಾರಿ ಬ್ಯಾಗ್ ಅಂತ ತಗೊಳ್ಳಿ, ಎಳ್ಕೊಂಡು ಹೋಗುವಂಥದ್ದು ಸಾಫ್ಟ್ ಆಗಿರೋ ಬ್ಯಾಗ್ ತಗೊಳ್ಳಿ. ಅವ್ರು ಡಫರ್ ಬ್ಯಾಗ್ ಕೊಡ್ತಾರೆ, ಶರ್ಪಗಳು ಆದಷ್ಟು ನಿಮ್ಮನ್ನು ಚೆನ್ನಾಗಿ ನೋಡ್ಕೋತಾರೆ. ಹಾಗಾಗಿ ಅವ್ರು ಇಲ್ಲದೇ ಇದ್ರೆ ಅಲ್ಲಿ ನಡೆಯಲ್ಲ, ಯಾತ್ರೆ ನಡೆಯೋದು ಕಷ್ಟ. ನೀವು ಸಾಫ್ಟ್ ಏರ್ ಬ್ಯಾಗ್ ತಗೊಳ್ಳೋದು ವಾಸಿ. ನೀವು ಒಂದೊಂದ್ಸಲಿ ನೀರು ಮುಟ್ಟೋದಾಗಲೂ ಅಟ್ಲೀಸ್ಟ್ 3/4 ಗಂಟೆ ಬೇಕಾಗುತ್ತೆ ಸುಧಾರಿಸ್ಕೊಳ್ಳೋಕ್ಕೆ. ಸೊ ಇಲ್ಲಿ ನಿಮ್ಮ ಕಟ್ಮಂಡುಲಿ ಹೆಚ್ಚು ಕಡಿಮೆ 29 ಡಿಗ್ರಿ ಇರುತ್ತೆ, ಯಾವಾಗಲೂ ಬಿಸಿಲಿರುತ್ತೆ, ತುಂಬ ಬಿಸಿಲಿರುತ್ತೆ, ಪ್ಲಸ್ ಒಂದು 29 ಡಿಗ್ರಿ ಟೆಂಪ್ರೇಚರ್ ಇರುತ್ತೆ. ಆದರೆ ಇಲ್ಲಿ ನ್ಯಾಲಮ್ ಹೋದ ತಕ್ಷಣ ಕೆಲವು ಸಲ 5 ಡಿಗ್ರಿ ಇರ್ಬೋದು, ರಾತ್ರಿ ಹೊತ್ತು 0 ಡಿಗ್ರಿನೂ ಆಗ್ಬೋದು. ನ್ಯಾಲಮ್ಗೆ ಹೋದ ತಕ್ಷಣ ಇಲ್ಲಿ ಅದಕ್ಕೆ ನಿಮಗೆ ಅಕ್ಲಮಟೈಸೇಷನ್ ಮಾಡ್ಕೊಳ್ಳೋಕ್ಕೆ 2 ದಿವಸ ಕೊಡ್ತಾರೆ. ನಿಮಗೆ ತುಂಬ ಗಾಳಿ ಬೀಸುತ್ತೆ, ಯಾಕಂದರೆ ಹಿಮಾಲಯದ ಏನು ಶ್ರೇಣಿ ಇದೆ, ಅನ್ನಪೂರ್ಣ ರೇಂಜ್ ಆಗಿರ್ಬೋದು, ಎಲ್ಲ ಶ್ರೇಣಿಗಳು, ಎಲ್ಲ ಐಸ್ ಕವರ್ಡ್ ಮೌಂಟೇನ್ಸ್ ಎಲ್ಲ ನ್ಯಾಲಮ್ ಸುತ್ತಾ ಇದೆ. ಹಾಗಾಗಿ ಅಲ್ಲಿಂದ ಬರೋ ಗಾಳಿ ತುಂಬ ಶಬ್ದ ಮಾಡುತ್ತೆ, ಪ್ಲಸ್ ಇಟ್ ವಿಲ್ ಬಿ ವೆರಿ ಕೋಲ್ಡ್. ಆಮೇಲೆ ಆಗಾಗ ಮಳೆ ಜಿನುಗ್ತಾ ಇರುತ್ತೆ. ಸೊ ಇಟ್ ಈಸ್ ನಾಟ್ ಎ ವೆರಿ ಹೆಲ್ತಿ ವೆದರ್. ತುಂಬ ಜನ ನ್ಯಾಲಮ್ಮಿಂದ ವಾಪಸ್ ಬರೋದು ಉಂಟು, ಯಾಕಂದರೆ ಅಲ್ಲಿ ಅವರು ಸ್ವೆಟರ್ ಹಾಕೊಳ್ಳಲ್ಲ, ಜಾಕೆಟ್ ಹಾಕೊಳ್ಳಲ್ಲ. ಇವರಂದ್ರು ಜಾಕೆಟ್ ಕೊಡ್ತೀವಿ ವಿತ್ ಹುಡ್ ಅಂತ. ಸದಾ ಕಾಲ ನೀವು ಆಚೆ ಹೋದ ತಕ್ಷಣ ಜಾಕೆಟ್ ಹಾಕೊಂಡು ಹುಡ್ ಹಾಕೊಳ್ಳುವಂಥದ್ದು ತುಂಬ ಇಂಪಾರ್ಟೆಂಟ್. ಆಮೇಲೆ ಕಿವಿಗೆ ಹತ್ತಿ ಇಟ್ಕೊಳ್ಳೋದು ಮರಿಬೇಡಿ, ಕಿವಿ ಬ್ಯಾಲೆನ್ಸ್ನ ತಪ್ಪಿಸುತ್ತೆ. ಕಿವಿ ನೀವು ವಾರ್ಮ್ ಆಗಿ ಇಟ್ಕೊಂಡಿದ್ರೆ ನಿಮ್ಮ ಬಾಡಿ ಫುಲ್ ಕಂಟ್ರೋಲಲ್ಲಿ ಇರುತ್ತೆ. ಪಚ್ಚಕರ್ಪೂರ ನಿಮ್ಮ ಕೈಲಿ ಇಟ್ಕೊಂಡಿರಿ, ಮಿನಿಮಮ್ 50 ಗ್ರಾಮ್ ಪಚ್ಚಕರ್ಪೂರ ತಗೊಂಡು ಹೋಗಲೇಬೇಕು. ಯಾವಾಗ ನಿಮ್ಗೆ ಸುಸ್ತಾಗುತ್ತೆ ಅನಿಸುತ್ತೋ ಒಂದು ಕರ್ಚೀಫ್ ಒಳಗೆ ಒಂದು ಚೂರು ಪಚ್ಚಕರ್ಪೂರದ ಪುಡಿ ಹಾಕ್ಕೊಂಡು ಸ್ಮೆಲ್ ಮಾಡಿದ್ರೆ ಇಟ್ ಗಿವ್ಸ್ ಇನ್ಸ್ಟೆಂಟ್ ಆಕ್ಸಿಜನ್ ಫಾರ್ ಯು. ಸೊ ಅಲ್ಲಿ ಆಕ್ಸಿಜನ್ ಕಡಿಮೆ ಇರುತ್ತೆ, ತಕ್ಷಣ ಆಕ್ಸಿಜನ್ ಕೊಡುತ್ತೆ ನಿಮಗೆ. ಸೊ ನ್ಯಾಲಮ್ಮಲ್ಲಿ 2 ದಿವಸ ಇರ್ತಾರೆ. ಅವ್ರು ಹೇಳಿದ ತಕ್ಷಣ ಇಲ್ಲಿ ಹೋದ ತಕ್ಷಣ ವಾತಾವರಣ ವಿಪರೀತ ಶಿಫ್ಟ್ ಆಗಿಬಿಡುತ್ತೆ. ಸೊ ಇಟ್ ಈಸ್ ಊಟಿ ಕೊಡೈಕೆನಾಲ್ಗಿಂತ ತುಂಬ ವಿಪರೀತವಾಗಿರುತ್ತೆ ಕೋಲ್ಡಲ್ಲಿ. ಸೊ ಅಲ್ಲೇ ಸ್ವಲ್ಪ ಜನಗಳಿಗೆ ಲಂಗ್ಸಲ್ಲಿ ನೀರು ತುಂಬ್ಕೊಳ್ಳೋದು ಅದೆಲ್ಲ. ಸೊ ಹಾಗಾಗಿ ಎಲ್ಲೂ ಶೂಸು ಹಾಕೊಂಡ ತಕ್ಷಣ, ಶೂಸ್ ತಗೊಳ್ಬೇಕಾದ್ರೆ ಈ ಬಟ್ಟೆ ಇರೋ ತಗೊಳ್ಬೇಡಿ, ಅಲ್ಲಿ ಒದ್ದೆ ಆಗುತ್ತೆ. ಹಾಗಾಗಿ ವುಡ್ಲ್ಯಾಂಡ್ಸ್ ಅವ್ರದ್ದು ಲೈಟ್ ಆಗಿರೋ ಶೂಸ್, ತುಂಬ ಹೆವಿ ಇರಬಾರ್ದು. ಪರಿಕ್ರಮ ಮಾಡಬೇಕಾದ್ರೆ 1 ಗ್ರಾಮು ಆ್ಯಡ್ ಮಾಡಿದ್ರು ಅಷ್ಟು ಕಷ್ಟ ಆಗುತ್ತೆ ನಿಮ್ಗೆ ನಡೆಯೋದಕ್ಕೆ. ಎಷ್ಟು ಲೈಟ್ ಆಗಿರ್ತೀರೋ ಅಷ್ಟು ಆರಾಮಾಗಿ ಪರಿಕ್ರಮ ಮಾಡಿಬಿಟ್ಟು ಬರ್ಬೋದು. ಯಾಕಂದರೆ ಹೋಗ್ತಾ ಆಲ್ಟಿಟ್ಯೂಡಲ್ಲಿ ನಿಮ್ಮ ದೇಹನೇ ನಿಮಗೆ ತುಂಬ ಭಾರ ಆಗೋಕ್ಕೆ ಶುರು ಆಗ್ಬಿಡುತ್ತೆ, ಆಕ್ಸಿಜನ್ ಇರಲ್ಲ ಅಲ್ಲಿ. ನೀವು ಒಂದು ಹೆಜ್ಜೆ ಇಡಬೇಕು ಅಂದರೆ ಶಿವ ಅಂತಲೇ ಇಡಬೇಕು. ಹಾಗಾಗಿರೋದ್ರಿಂದ ಎಷ್ಟು ಲೈಟ್ ಆಗಿರುತ್ತೋ ನಿಮ್ಮ ಬಾಡಿ ಮೇಲೆ ಏನಿದ್ರು ಅಷ್ಟೇ ಪ್ರೊಟೆಕ್ಟಿವ್ ಆಗಿದ್ದರೆ ಒಳ್ಳೆಯದು. ವುಡ್ಲ್ಯಾಂಡ್ಸ್ದು ಒಳ್ಳೆ ಲೈಟ್ ಶೂಸ್ ಬರುತ್ತೆ, ಅದು ತಗೊಳ್ಳಿ, ಅದು ಸುಲಭ ಆಗುತ್ತೆ. ಸೊ ನ್ಯಾಲಮಲ್ಲಿ ಫಸ್ಟ್ ನೈಟು ಮಲಗ್ತೀರಿ, ಒಳ್ಳೆ ಊಟ ಕೊಡ್ತಾರೆ, ಸೂಪ್ ಕೊಡ್ತಾರೆ. ಯಾವುದನ್ನು ಬೇಡ ಅನ್ಬೇಡಿ ಊಟ ಕೊಟ್ಟಾಗ. ಆಮೇಲೆ ಯಾವತ್ತೂ ಮಲಗಿರೋದು ಟ್ರೈ ಮಾಡಬೇಡಿ, ಆದಷ್ಟು ಎದ್ದು ಆಚೆ ಕಡೆ ಗಾಳಿ ಒಳಗೆ ಓಡಾಡುವಂಥದ್ದು ಅಭ್ಯಾಸ ಮಾಡ್ಕೊಳ್ಬೇಕು. ಆ ನಿದ್ದೆ ಮಾಡೋದಷ್ಟು ನಿಮಗೆ ಆರೋಗ್ಯ ಕೆಡ್ತಾ ಹೋಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಬಸ್ಸಲ್ಲಿ ಹೋಗ್ಬೇಕಾದ್ರೆ ಒಳ್ಳೆ ಹೈವೇ ಮಾಡಿದ್ದಾರೆ. ಆ ಹೈವೇ ಹೇಗಿದೆ ಅಂದರೆ ಸೀದಾ ಏರೋಪ್ಲೇನ್ ಬಂದು ಇಳಿಸ್ಬೋದು ಅಂತ ಹೈವೇ ಮಾಡಿದ್ದಾರೆ. ಆ ಹೈವೇಲಿ ಒಂದೊಂದು ಟರ್ನಿಂಗಲ್ಲೂ ನಿಮ್ಗೆ ಒಂದೊಂದು ವಿಚಿತ್ರವಾದ ಸೀನರಿಗಳು ಸಿಗ್ತವೆ. ಅಥವಾ ಅಲ್ಲಿ ವಿಪರೀತ ಮರಳುಗಾಡು ನೋಡ್ತೀರಾ, ಮರಳುಗಾಡು ನೋಡಿ ಬಂಡೆಗಳೆಲ್ಲ ಏನಿರೋಲ್ಲ, ಬೆಟ್ಟಗಳು ಮತ್ತು ಐಸ್. ಇವಾಗ ನೀವು ಹೋಗೋ ಟೈಮ್ಗೆ ಮೋಸ್ಟ್ಲಿ ಕರಗಿರುತ್ತೆ. ಕರಗಿಲ್ಲ ಅಂದರೆ ಕೆಲವು ಮೌಂಟೇನ್ಸ್ ಮೇಲೆಲ್ಲ ಮಂಜು ಬಿದ್ದಿರೋದು ನೋಡ್ತೀರಿ. ಪ್ರತಿಯೊಂದು ಟರ್ನಲ್ಲೂ ವಿಶಿಷ್ಟವಾದಂಥ ಅನುಭವಗಳಾಗ್ತವೆ. ಅದನ್ನು ನೋಡಿದ ತಕ್ಷಣ ನಿಮ್ಮ ಮೈಂಡ್ ಆ್ಯಕ್ಟಿವ್ ಆಗಿಟ್ಕೊಂಡು ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಸೊ ನ್ಯಾಲಮಲ್ಲಿ ನೆಕ್ಸ್ಟ್ ಡೇ ವಾಕ್ ಮಾಡೋಕ್ಕೆ ಹೇಳ್ತಾರೆ. ಎಲ್ಲರೂ ಕಡ್ಡಾಯವಾಗಿ ನ್ಯಾಲಮಲ್ಲಿ ಎಷ್ಟು ವಾಕ್ ಆಗುತ್ತೋ ಅಷ್ಟು ಮಾಡಿ. ಯಾಕಂದರೆ ಫಸ್ಟ್ ಪಾಯಿಂಟ್ ಅಕ್ಲಮಟೈಸೇಷನ್ ಆಗೋಕ್ಕೆ ನಿಮಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ ನಾನು ಮುಂದಕ್ಕೆ ಹೋಗ್ತೀನೋ ಇಲ್ವೋ ಅಂತ. ಅಲ್ಲೊಂದು ಸಣ್ಣ ಬೆಟ್ಟ ಇದೆ ನೀವು ಉಳಿಯೋ ಜಾಗದಲ್ಲಿ ಹಿಂದ್ಗಡೆ. ಆ ಬೆಟ್ಟ ಎಷ್ಟಾಗುತ್ತೋ ಅಷ್ಟು ಹತ್ತಿ. ಕೆಲವರು ಯಂಗ್ಸ್ಟರ್ಸ್ ಇದ್ದಾರೆ ಇಲ್ಲಿ, ಅವ್ರು ಮೋಸ್ಟ್ಲಿ ಹತ್ತಿ ಮೇಲೆ ಹೋದರೆ ಒಳ್ಳೆ ವ್ಯೂ ಇದೆ.
ನಾವಿಬ್ಬರು 2 ಸಲಿನೂ ನಾವು ಹೋಗಿ ಬಂದ್ವಿ, ಮೇಲೆ ಹತ್ತಿದ್ವಿ. ಹೆಚ್ಚು ಕಡಿಮೆ ಇದೊಂದು 500 ಅಡಿ 600 ಅಡಿ ಹೈಟ್ ಇದೆ. ಅಲ್ಲಿ ನಿಮ್ಮದು ನಿಮ್ಮ ತಾಕತ್ತು ಏನಿದೆ ಅಂತ ಅಲ್ಲಿ ಟೆಸ್ಟ್ ಆಗಿಬಿಡುತ್ತೆ. ಕೆಲವರು ಹೆಂಗಸರುಗಳಾಗಲಿ ಅಥವಾ ವಯಸ್ಸಾದವರಾಗಲಿ ಅಲ್ಲಿ ಒಂದು ರೋಡು ಹತ್ತು ಅಷ್ಟೊತ್ತಿಗೆ ಸುಸ್ತಾಗ್ಬಿಡ್ತೀವಿ. ಬಟ್ ನಿಲ್ಲಿಸ್ಬೇಡಿ, ದಯವಿಟ್ಟು ಕಂಪ್ಲೀಟ್ ಮಾಡಿ ಮತ್ತೆ ವಾಪಸ್ ಬಂದು ಇನ್ನೊಂದು ರೌಂಡ್ ಮಾಡೋದಾದ್ರೆ ಮಾಡಿ. ಸೊ ಇಟ್ ಜಸ್ಟ್ ನಿಮ್ಮ ಬಾಡಿ ಅದಕ್ಕೆ ಹೊಂದ್ಕೊಂಡು ಬಿಡುತ್ತೆ. ನ್ಯಾಲಮಲ್ಲಿ ಬಂದು ಮತ್ತೆ ಮಧ್ಯಾಹ್ನ ಇಡೀ ದಿವಸ ಇರ್ತಾರೆ, ನೆಕ್ಸ್ಟ್ ಡೇನೇ ಹೊರಡೋದು. ಸೊ ಹಾಗಾಗಿ ನ್ಯಾಲಮಲ್ಲಿ 1-2 ರಾತ್ರಿ ಫುಲ್ ಮಾಡ್ತೀರಿ. ಅಲ್ಲಿಂದ ಬೆಚ್ಚಗಿರೋದಕ್ಕೆ ಅಲ್ಲಿಂದ ಶುರು ಮಾಡಬೇಕು. ಜೀನ್ಸ್ ಪ್ಯಾಂಟ್ ಆಗಲಿ, ಶೂಸ್ ಬಿಚ್ಚೋಂಗಿಲ್ಲ. ನೀವು ಒಂದ್ಸಲಿ ಇಲ್ಲಿ ಕಟ್ಮಂಡಲ್ಲಿ ಸ್ನಾನ ಮಾಡಿ ಅದೆಷ್ಟು ನೀರು ಹೊಯ್ಕೊಂಡ್ಬಿಟ್ಟು ಆಮೇಲೆ ನೀವು ನ್ಯಾಲಮ್ಗೆ ಹೋಗ್ಬಿಟ್ರೆ ಮುಂದಕ್ಕೆ ಎಲ್ಲಿ ಹೋಗಿ ನಾನು ಸ್ನಾನ ಮಾಡಬೇಕು, ನಾನು ಶಿವನ ಹತ್ರ ಹೋಗ್ತಾ ಇದ್ದೀನಿ, ಶಿವನ ಹತ್ರ ಹೋಗ್ಬೇಕಾದ್ರೆ ತುಂಬ ಇದಾಗಿರಬೇಕು, ಅದೆಲ್ಲ ಏನಿಲ್ಲ. ಈ ಪರ್ಟಿಕ್ಯುಲರ್ ಯಾತ್ರೆಯಲ್ಲಿ ಎಲ್ಲ ಮಡಿಗಿಡಿ ಎಲ್ಲ ಶಿವನಿಗೇನು ಮಡಿಬೇಡ, ಅವ್ನು ಹೋಗಿ ಅವ್ನು ದರ್ಶನ ಮಾಡ್ಕೊಂಡು ಬರೋದೇ ದೊಡ್ಡ ವಿಷಯ. ಆಗಿರೋ ಪರಿಸ್ಥಿತಿಲಿ ಯಾವುದು ಆಗಲಿ ಅಡ್ವೆಂಚರ್ ಬೇಡ. ಜಾಕೆಟ್ ಹಾಕೊಂಡು ಬೆಚ್ಚಗೆ ಎಲ್ಲರೂ ಒಂದು ಕಡೆ ಕೂತಿರೋದು, ಎಲ್ಲರೂ ಓಡಾಡ್ತಾ ಇರೋದು, ಇಷ್ಟು ಮಾಡಿ. ನ್ಯಾಲಮಲ್ಲಿ ನಿಮಗೆ 5 ಲೀಟ್ರ್ ಕ್ಯಾನ್ ಆಗಲಿ 2 ಲೀಟ್ರ್ ಕ್ಯಾನ್ಗಳು ಸಿಗ್ತವೆ ಮಾನಸರೋವರ್ ನೀರು ತರೋದಕ್ಕೆ. ಪ್ಲಸ್ ಟ್ರೆಕ್ಕಿಂಗ್ ಮಾಡೋಕ್ಕೆ ಒಳ್ಳೆ ಚೈನೀಸ್ ಮೇಡ್ ಆದರೂ ಗಟ್ಟಿಯಾಗಿರೋಂಥದ್ದು ವಾಕಿಂಗ್ ಸ್ಟಿಕ್ ಸಿಗುತ್ತೆ. ತುಂಬ ಕಾಸ್ಟ್ಲಿ ಏನಲ್ಲ. ನೀವು ಚೌಕಾಸಿ ಅವ್ರು ನಿಮ್ಮ ಹತ್ರ 150 ಯಾನ್ ಅಂತಾರೆ, 15 ಯಾನ್ ಆದರೂ ಕೊಡ್ತಾರೆ. ಸೊ ಅದನ್ನು ಪರ್ಚೇಸ್ ಮಾಡಿ, ಕ್ಯಾನ್ಗಳು ಪರ್ಚೇಸ್ ಮಾಡಿ. ಸೊ ಹಾಗಾಗಿ ನಿಮ್ಮ ಗ್ರೂಪು ಯಾವಾಗಲೂ ಒಟ್ಟಿಗೆ ಶಿವ ನಾರಾಯಣ ಅಂತ ಭಜನೆ ಮಾಡಿಕೊಂಡು ಯಾವಾಗಲೂ ಹೋಗ್ಬೇಕಾದ್ರೆ ಒಟ್ಟೊಟ್ಟಿಗೆ ವಾಕ್ ಮಾಡಿ. ಸೊ ದಟ್ ಒಬ್ರಿಗೊಬ್ರಿಗೆ ಟೀಮ್ ಸ್ಪಿರಿಟ್ ಬೆಳಿಬೇಕು, ಜೊತೆಗೆ ಹೋಗಿ ಜೊತೆಗೆ ಬರ್ತೀವಿ ಅಂತ. ಒಬ್ಬರು ಸಪ್ರೇಟ್ ಆಗಿಬಿಡ್ತೀವಿ ಅಂದರೆ ಇಡೀ ಬಸ್ಸಲ್ಲಿ ತೊಂದರೆ ಆಗಿಬಿಡುತ್ತೆ. ನ್ಯಾಲಮಲ್ಲಿ ಪರ್ಚೇಸ್ ಮಾಡ್ಬೋದು, ನೆಕ್ಸ್ಟ್ ಡೇ ಹೊರಟ ತಕ್ಷಣ ಸೀದಾ ನಿಮಗೆ ಸಾಗಲ್ಲಿ ಇಳಿಸಲ್ಲ ಹೋಗ್ಬೇಕಾರೆ. ಸೊ ಹೋಗ್ತಾ 5 ದಿವಸ ಆಗುತ್ತೆ, ಬರ್ತಾ 3 ದಿವಸದಲ್ಲಿ ಬಂದುಬಿಡ್ತೀರಿ. ಯಾಕಂದರೆ ಹೋಗ್ತಾ ಅಕ್ಲಿಮೆಟೈಸ್ ಆಗಿ ಪ್ಲಸ್ ಆಲ್ಟಿಟ್ಯೂಡ್ ಹೋಗ್ತಾ ಸ್ವಲ್ಪ ನಿಧಾನ ಆಗುತ್ತೆ. ಬರ್ತಾ 3 ದಿವಸದಲ್ಲಿ ನೀವು ನ್ಯಾಲಮ್ ಬಂದು ಕಟ್ಮಂಡುಗೂ ಬಂದುಬಿಡ್ತೀರಿ. ಸೊ ಇಲ್ಲಿ ಹೋಗ್ತಾ ನ್ಯಾಲಮಿಂದ ಸೀದಾ ಪರ್ಯಾಂಗ ಕರ್ಕೊಂಡು ಹೋಗ್ತಾರೆ. ಬಿಸ್ಲರಿ ಬಾಟಲ್ ಇಟ್ಕೊಳ್ಳೋದು ತುಂಬ ಉತ್ತಮ. ಯಾಕಂದರೆ ನೀರು ಪಾಪ ಅವ್ರ ಶರ್ಪಗಳು ಆಗಾಗ ಬಿಸಿನೀರು ಕಾಯಿಸಿ ಡ್ರಮ್ಗೆ ಹಾಕ್ತಿರ್ತಾರೆ. ಆದರೆ ಪರಿಸರ ಆಗಿರುತ್ತೆ, 10 ನಿಮಿಷದಲ್ಲಿ ಅದು ಬೆಚ್ಚಗಾಗೋಗ್ಬಿಡುತ್ತೆ, ಇಲ್ಲ ತಣ್ಣಗಾಗುತ್ತೆ. ದಿವಸ ಬೆಳಗ್ಗೆ ನಿಮಗೆ 7:45ರಿಂದ 8 ಗಂಟೆಗೆ ಹೊರಡಿಸ್ಬಿಡ್ತಾರೆ. ಮ್ಯಾಕ್ಸಿಮಮ್ ದೇ ವಿಲ್ ಟ್ರಾವೆಲ್ ಫಾರ್ 6 ಅವರ್ಸ್. 6 ಅವರ್ಸ್ ಮೇಲೆ ಟ್ರಾವೆಲ್ ಮಾಡಿಸಲ್ಲ, ಯಾಕಂದರೆ ತುಂಬ ಕಷ್ಟ ಆಗಿಬಿಡುತ್ತೆ. ಸೆಪ್ಟೆಂಬರ್ ಎಲ್ಲ ಕೆಲವ್ರು ಹೋಗ್ತಾರೆ, ಆಗಲೂ ಮಳೆ ಬೀಳ್ತಾ ಇರ್ಬೋದು. ಮುಂಚೆ ಹೋಗ್ಬೇಕಾದ್ರೆ ಕಷ್ಟ ಆಗೋದು, ಈಗ ಹೈವೇ ಇರೋದ್ರಿಂದ ಏನೂ ತೊಂದರೆ ಆಗಲ್ಲ, ಬಸ್ಗಳು ಹಾಗೆ ಇದ್ದಾವೆ. ಸೊ ಪರ್ಯಾಗಿಂದ ಸೀದಾ ನಿಮಗೆ ಹಾರ್ ಹುಕ್ ಅಂತಿದೆಯೋ ಅಲ್ಲಿ ಕರ್ಕೊಂಡೋಗ್ಬಿಡ್ತಾರೆ. ಮುಂಚೆ ನಮ್ಮ ಗಾಡಿಗಳೇ ಸೀದಾ ಡಾರ್ಚನ್ಗೆ ಹೋಗೋದು. ಈಗ ಚೈನೀಸ್ ಅವರಲ್ಲಿ ಒಂದು ದೊಡ್ಡ ಬಸ್ ಟರ್ಮಿನಲ್ ಕಟ್ಬಿಟ್ಟು ನಮ್ಮ ಗಾಡಿಯೆಲ್ಲ ಇಲ್ಲಿ ನಿಂತು ಬಿಡುತ್ತೆ. ಈ ಪರ್ಯಾಂಗ ಆದಮೇಲೆ ಏನು ಹಾರ್ ಹುಕ್ ಅಂತಿದೆಯೋ ಅಲ್ಲಿ ನಮ್ಮ ಬಸ್ಗಳೆಲ್ಲ ಅಲ್ಲಿ ನಿಂತುಬಿಟ್ಟು ನಾವು ದುಡ್ಡು ಕೊಟ್ಟು ಪಾಸ್ ತಗೊಂಡು ಅವ್ರ ಬಸ್ಗಳು ಮಾಡಿದ್ದಾರೆ, 60 ಸೀಟ್ರ್ ಬಸ್ಸಸ್ ಮಾಡಿದ್ದಾರೆ. ಒಂದು ಕಾರಣ ಏನು ಅಂದರೆ ಎಲ್ಲರೂ ಈ ಲ್ಯಾಂಡ್ ರೋವರ್ ಗಾಡೀಲಿ ಹೋಗೋರು 4 ಜನ ಪ್ಲಸ್ ಬಸ್ಗಳು ಹೋಗ್ತಾ ಈ ಡಾರ್ಚನ್ ಹತ್ರ ತುಂಬ ಮಾಲಿನ್ಯ ಆಗೋಕ್ಕೆ ಶುರು ಆಗಿಬಿಟ್ಟಿತ್ತು. ಎನ್ವಿರಾನ್ಮೆಂಟಲ್ ಹಜಾರ್ಡ್ಸ್ ಆಗೋಕ್ಕೆ ಶುರು ಆಗ್ತಿತ್ತು. ಬೇಗ ಐಸ್ ಕರಗೋದು ಅದೆಲ್ಲ ಆಗ್ತಿತ್ತು. ಪ್ಲಸ್ ಆಕ್ಸಿಡೆಂಟ್ಸು ಆಗೋದು. ಸಣ್ಣ ರೋಡು, ಎಲ್ಲರೂ ಸ್ಪೀಡಾಗಿ ಹೋಗೋದು, ಆಕ್ಸಿಡೆಂಟ್ಗಳದಾಗಲಿ. ಸೊ ಅದನ್ನು ಕಂಟ್ರೋಲ್ ಮಾಡೋಕ್ಕೋಸ್ಕರ ಚೈನೀಸ್ ಅವ್ರು ಏನು ಮಾಡಿದ್ದಾರೆ, ಇಲ್ಲಿ ಹಾರ್ಕ್ಯೂ ಅಂತ ಏನಿದೆ ಅಲ್ಲಿ ಅವ್ರ ಬಸ್ ಹತ್ತಬೇಕು. ನಾವು ನಮ್ಮ ಲಗೇಜ್ ಎಲ್ಲ ತೊಗೊಂಡೋಗಿ ಅವ್ರ ಬಸ್ ಹತ್ತಬೇಕು. ಅವ್ರ ಬಸ್ಸಲ್ಲಿ ಸೀದಾ ಮಾನಸರೋವರ, ಇದು ಹೆಚ್ಚು ಕಡಿಮೆ ಇದು 52 ಕಿಲೋಮೀಟ್ರು ಸರ್ಕಂಫರೆನ್ಸ್ ಇದು ಮಾನಸರೋವರ. ಸೊ ಪೂರ್ತಿ ಬಸ್ಸಲ್ಲೇ ಇದು ಮಾಡ್ತಾರೆ. ಮ್ಯಾನೇಜರು ಟಿಬೇಟ್ ಗೈಡು ಕೇಳಿದ್ರೆ ಈಗ ತುಂಬ ಚೆನ್ನಾಗಿರುತ್ತೆ ವಾತಾವರಣ, ಹಾಗಾಗಿ ಮಧ್ಯದಲ್ಲೆಲ್ಲರೂ ನಿಲ್ಲಿಸಿ ಸ್ನಾನ ಮಾಡಬೇಕು ಅಂದರೆ ಎಲ್ಲಿ ಕಲ್ಲುಗಳಿರುತ್ತೆ, ಸುತ್ತ ಕೆಸರು ಜಾಸ್ತಿ. ಯಾಕಂದರೆ ಮಾನಸರೋವರಕ್ಕೆ ಎಲ್ಲ ಕಡೆಯಿಂದನೂ ಐಸ್ ಕರಗಿ ಬಂದು ಪ್ರತಿ ವರ್ಷ ನೀರು ಶೇಖರಣೆ ಆಗುತ್ತೆ ಮಾನಸರೋವರದಲ್ಲಿ. ಹಾಗಾಗಿ ಕೆಸರಿರುತ್ತೆ, ಅಲ್ಲಲ್ಲೇ ಚೆನ್ನಾಗಿ ಬಂಡೆಗಳು ಕಲ್ಲುಗಳು. ಹಾಗಾಗಿ ಎಲ್ಲಿ ಬಂಡೆ ಕಲ್ಲುಗಳಿರ್ತವೋ ಅಲ್ಲಿ ನಿಲ್ಲಿಸ್ಬಿಟ್ಟು ಸ್ನಾನ ಮಾಡ್ಬೋದು. ಮಾನಸರೋವರ ನಿಮ್ಮ ತಲೆ ಮೇಲೆ ಬಿದ್ದರೆ ಅದೇ ನಿಮಗೆ ಮೋಕ್ಷ. ಅಕಸ್ಮಾತು ಭಾಳ ವಾತಾವರಣ ತುಂಬ ಬಿಸಿಲಿದ್ದು ನೀವು ಹೋಗೋ ಟೈಮ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು 12 ಗಂಟೆ 12:30 ಅಷ್ಟೊತ್ತಿಗೆ ಇಲ್ಲಿ ಹೋದರೆ ಬಿಸಿಲಿರುತ್ತೆ, ವಾತಾವರಣನೂ ಸ್ವಲ್ಪ ಹಗುರವಾಗಿರುತ್ತೆ, ನೀವು ಇಳಿಬೋದು ನೀರಿಗೆ. 3 ಗಂಟೆ ಮೇಲೆ ಅಕಸ್ಮಾತ್ ರೀಚ್ ಆದರೆ ತುಂಬ ಥಂಡಿ ಶುರು ಆಗಿಬಿಟ್ಟಿರುತ್ತೆ, ನೀವು ನೀರಲ್ಲಿ ಇಳಿಯೋಕ್ಕಾಗಲ್ಲ. ಸೊ ಹಾಗಾಗಿ ಅವ್ರು ಅಕಸ್ಮಾತ್ ಅವ್ರ ವಾತಾವರಣ ನೋಡಿ ಗೈಡ್ಗಳು ಡಿಸೈಡ್ ಮಾಡ್ತಾರೆ. ಸೊ ನೀವು ಹಠ ಮಾಡೋಕ್ಕೆ ಹೋಗಬೇಡಿ ಆಯ್ತಾ. ಸೊ ಆಗ ಅವ್ರು ಏನು ಹೇಳ್ತಾರೋ ಹಾಗೆ ಕೇಳ್ಕೊಂಡು ಮಾನಸರೋವರ ಮಂದಿ ಇಲ್ಲಿ ಗುಂಪಲ್ಲಿ ಮುಂಚೆ ಎಲ್ಲ ಮಡ್ ಹೌಸಸ್ ಇರೋದು. ಮಡ್ ಹೌಸಸ್ ಹೇಗೆ ಅಂದರೆ ಮಣ್ಣಲ್ಲಿ ಕಟ್ಟಿರ್ತಾರೆ, ವಾಸನೆ ಇರುತ್ತೆ, ಪ್ಲಸ್ ಚಳಿನೂ ಜಾಸ್ತಿ ರಾತ್ರಿ ಹೊತ್ತು. ಬಟ್ಟೆ ನೀವು ಹಾಸಿಗೆ ಒಂದು ಮಗ್ಲು ಈ ಕಡೆ ಹಾಕಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ನಾನು ಐಸಲ್ಲಿ ಇದ್ದೀನಿ ಅಂತ ಎಚ್ಚರ ಆಗುತ್ತೆ. ಹಾಗಾಗಿ ನಿದ್ದೆನೂ ಕಡಿಮೆ. ಅಲ್ಲಿ ಹೋಗ್ಬೇಕಾದ್ರೆ ಅಟ್ಲೀಸ್ಟ್ ಕಾಫ್ ಸಿರಪ್ ಆಗಲಿ ಅಥವಾ ಏನಾದ್ರು ಕಾಫ್ ರಿಲೇಟೆಡ್ ಮಾತ್ರೆಗಳು ಇಟ್ಕೊಂಡಿರಿ.
ನಿದ್ದೆ ಬರೆಸುತ್ತೆ ಚೆನ್ನಾಗಿ. ನಿದ್ದೆ ಮಾಡಬೇಕು ಪ್ರತಿ ದಿವಸ ಅಟ್ಲೀಸ್ಟ್ 4-5 ಅವರ್ಸ್ ನಿದ್ದೆ ಮಾಡಿದ್ರೆ ನೆಕ್ಸ್ಟ್ ಡೇಗೆ ಎನರ್ಜಿ ಇರುತ್ತೆ. ಸೊ ಇಲ್ಲಿ ಚೂಗುಂಪಾಲಿ ನೆಕ್ಸ್ಟ್ ಡೇ ಸ್ನಾನ ಮಾಡಿ ನೀವು ಮರದ ಜೊತೆ ತಗೊಂಡು ಹೋಗಿದ್ರೆ ಅಥವಾ ಏನಾದ್ರು ನೀವು ಮಾನಸರೋವರಿಗೆ ಬಿಡಬೇಕು, ಹೆಂಗಸರುಗಳು ಪೂಜೆ ಮಾಡಿ ಬಿಡಬೇಕು ಅಂದರೆ ಸಣ್ಣ ಮರಗಳು, ತುಂಬ ದೊಡ್ಡ ಮರದ ಜೊತೆ ತಗೊಂಡು ಹೋಗಬೇಡಿ, ಸಣ್ಣ ಮರದ ಜೊತೆ, ಯಾಕಂದರೆ ನಾವು ಅಲ್ಲಿ ಹಾಳು ಮಾಡಬಾರ್ದು ನೀರನ್ನ. ಸೊ ಆದಷ್ಟು ಲೈಟಾಗಿ ಏನು ಶಾಸ್ತ್ರಕ್ಕೆ ಬೇಕೋ ಅಷ್ಟು ಆ ಮರದ ಜೊತೆ ತೊಗೊಂಡೋಗಿ ಆ ನೀರಲ್ಲಿ ಬಿಟ್ಟು ಕೈ ಮುಗಿದ್ರೆ ಸಾಕು. ಅಲ್ಲೇ ಸುತ್ತ ಅಲ್ಲಿ ಮೈದಾನದ ಥರ ಇದೆ, ನೀವು ಕೂತು ಭಜನೆ ಮಾಡ್ಬೋದು. ಅಥವಾ ರುದ್ರ ಯಾರಿಗಾರು ಬರೋದಾಗಿದ್ದರೆ ಅವರು ಸರ್ಪಗಳು ಹೋಮದ ದ್ರವ್ಯಗಳು ತಂದಿರ್ತಾರೆ, ಅಲ್ಲೇ ಕೂತ್ಕೊಂಡು ಅಲ್ಲೇ ಗುಂಡಿಗಳೆಲ್ಲ ಮಾಡಿಟ್ಟಿದ್ದಾರೆ. ಶಿವನಿಗೆ ಒಂದು ದಳ ಬಿಲ್ಪತ್ರೆ ಅಥವಾ ಒಂದು ಲೋಟ ನೀರು ಭಕ್ತಿಯಿಂದ ಹಾಕ್ಬಿಟ್ರೆ ಸಾಕು. ಅವ್ನಿಗೆ ಇದೇ ಥರ ಆಗಬೇಕು, ಇಷ್ಟೇ ಹೂ ಹಾಕಬೇಕು, ಇಷ್ಟೇ ನೈವೇದ್ಯ ಮಾಡಬೇಕು ಅಂತ ಶಿವನಿಗಿಲ್ಲ. ಅಲ್ಲಿ ಅವನು ಸಾಕ್ಷಾತ್ ಅಲ್ಲಿ ಇರೋವಂಥ ಸ್ಥಳ ಆಗಿರೋದ್ರಿಂದ ನೀವು ಯಾವ ರೀತಿ ಅವನು ಕೈ ಮುಗಿತೀರೋ, ಯಾವ ರೀತಿ ನಿಮ್ಗೇನು ಬೇಕು ಹಾಗೆ ನೀವು ಕೈ ಮುಗಿದು ಅಲ್ಲಿ ಆ ಪರಿಸರದ್ದು ಇದನ್ನು ನೀವು ನಿಮ್ಮ ಒಳಗಡೆ ತುಂಬಿಸ್ಕೊಂಡು ಇಲ್ಲಿಗೆ ಬರಬೇಕು. ಮಾನಸರೋವರದಿಂದನೇ ನಿಮಗೆ ಮೋಡ ಇಲ್ಲ ಅಂದರೆ ತುಂಬ ಚೆನ್ನಾಗಿ ದಕ್ಷಿಣಾಮೂರ್ತಿ ದರ್ಶನ ಆಗುತ್ತೆ. ನಮ್ಮ ಮಾನಸರೋವರ ಅಂದರೆ ನಮ್ಮ ಭಾರತಕ್ಕೆ ಮುಖ ಮಾಡಿ ಕಾಣಿಸ್ತಾ ಇರುವಂಥದ್ದು 4 ಮುಖ ಕೈಲಾಸ ಪರ್ವತದಲ್ಲಿ, ಅರ್ಥ ಆಯ್ತಾ? ನಮಗೆ ಕಾಣಿಸುವಂಥದ್ದು ಡೈರೆಕ್ಟಾಗಿ ದಕ್ಷಿಣಾಮೂರ್ತಿ. ಸೊ ಹಾಗಾಗಿ ಫಸ್ಟ್ ಡೇನೇ ನಿಮಗೆ ಈ ಪರ್ಟಿಕ್ಯುಲರ್ ಇಲ್ಲಿ ಏನು ಪಿಕ್ಚರ್ ಇದೆ ಅದು ನಿಮ್ಗೆ ಕಾಣಿಸುತ್ತೆ. ಅದು ತುಂಬ ಚೆನ್ನಾಗಿ ಕೆಲವ್ರಿಗೆ ಯಾವ ಟೈಮಲ್ಲಿ ಹೋಗ್ತೀರಿ ಅಲ್ಲಿಂದ ನಿಮಗೆ ಆ ಭಾವನೆ ಶುರು ಆಗುತ್ತೆ, ಶಿವನ್ ನೋಡ್ತಾ ಇದ್ದೀನಿ ಅಂತ. ಸೊ ಮಾನಸರೋವರದಲ್ಲೇ ಕಾಣಿಸ್ತಾನೆ. ಪ್ಲಸ್ ಇಲ್ಲಿ ಚೀಗುಂಪಾಗಿ ಹೋದಾಗ ನೆಕ್ಸ್ಟ್ ಡೇ ಬೆಳಗ್ಗೆ ಒಳ್ಳೆ ಸೂರ್ಯೋದಯ ಟೈಮಲ್ಲಿ ಇಲ್ಲಿ ಪೂರ್ವದ ಈ ಕಡೆ ಪೋರ್ಷನ್ ಏನಿದೆ ಅದ್ರ ಮೇಲೆ ಸನ್ರೈಸ್ ಬೀಳುವಂಥದ್ದು ನೋಡ್ಬೋದು. ಲಾಸ್ಟ್ ಇಯರ್ ನಮ್ಗದು ಅನುಭವ ಆಯಿತು. ಸೂರ್ಯನ ಕಿರಣ ಬಿದ್ದು ಆ ಪೂರ್ವದ ಮುಖ ಏನಿದೆ ಅದು ಗೋಲ್ಡನ್ ಕಲರ್ ಟರ್ನ್ ಆಗುತ್ತೆ. ಸೊ ಇದನ್ನೆಲ್ಲ ಅನುಭವಿಸ್ಬೇಕು ನೀವು. ಬೆಳಗ್ಗೆ ಹೊತ್ತು ತುಂಬ ಚೆನ್ನಾಗಿ ಪ್ಯಾಕ್ ಮಾಡ್ಕೊಂಡು ಹೋಗಿ ಮಾನಸರೋವರ ದಡದಲ್ಲಿ ಕೂತ್ಕೊಂಡು ಜಪ ಮಾಡೋದಾಗಲಿ ಅದೆಲ್ಲ ಮಾಡ್ಬೋದು. ಆದಷ್ಟು ಕಾಲ ಕಳೀರಿ. ಆ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಮಾನಸರೋವರದಲ್ಲಿ ತುಂಬ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ನೀವು ಫೋಟೋ ತೆಗೆದ್ರೂ ಅಷ್ಟೇ, ಯು ಕ್ಯಾನ್ ಸಿ ದ್ಯಾಟ್ ಆ ಮ್ಯಾಗ್ನೆಟಿಕ್ ಏನು ಎನರ್ಜಿ ಇದೆ ಅದು 100% ನಿಮಗೆ ಅನುಭವ ಆಗುತ್ತೆ. ಸೊ ಡಾರ್ಚನ್ ಮಧ್ಯಾಹ್ನದಷ್ಟೊತ್ತಿಗೆ ಡಾರ್ಚನ್ನು ಕರ್ಕೊಂಡು ಹೋಗಿ ಬಿಟ್ಬಿಡ್ತಾರೆ ನಿಮಗೆ. ಮುಂಚೆ ಎಲ್ಲ ಮಡ್ ಹೌಸ್ ಇರೋದು, ಈಗ ತುಂಬ ಚೆನ್ನಾಗಿ ಶೀಟು ಪಾಲಿಕೋಟೆಡ್ ಶೀಟಲ್ಲಿ ರೂಮ್ಸ್ ಮಾಡಿದ್ದಾರೆ. ಹಾಗಾಗಿ ವಾತಾವರಣ ವಿಪರೀತ ಅನಿಸೋಲ್ಲ. ಯಾವ ಗ್ರೂಪಲ್ಲಿ ಹೇಗೆ ಅರೇಂಜ್ ಮಾಡ್ತಾರೆ ಅದ್ರ ಮೇಲೆ ಹೋಗುತ್ತೆ. ಯಾಕಂದರೆ ಈ 3-4 ತಿಂಗಳಲ್ಲಿ 1 ಲಕ್ಷ ಜನ ಹೋಗ್ತಾರೆ. ಒಂದೊಂದು ದಿವಸಕ್ಕೆ ಒಬ್ಬೊಬ್ರು ಗ್ರೂಪಿಂದ 100 ಜನನ ಬಿಡ್ತಾರೆ ಒಬ್ಬರು ಟ್ರಾವೆಲ್ಸಿಂದ. ಇಡೀ ದಿವಸ ಅವ್ರು ಬಿಡ್ತಾ ಇರಲ್ಲ ನ್ಯಾಲಮ್ಗೆ ಹೋಗೋಕ್ಕೆ. ಆ ರೋಡು ಕೆಲವು ಸಲ ಮಳೆ ಬಂದರೆ ಕುಸಿತಾ ಇರುತ್ತೆ. ಟಿಬೇಟ್ ನೀವು ಇದು ಪಿಕ್ಚರ್ಗಳೆಲ್ಲ ನೋಡಿದ್ರೆ ಟಿಬೇಟ್ ರೋಡ್ಸ್ ಹೇಗಿದೆ, ಇಲ್ಲಿ ಎಡಗಡೆ ಪೂರ್ತಿ ವ್ಯಾಲಿ, ಬಲಗಡೆಗೆ ಬೆಟ್ಟ ಹೇಗಿದೆ ಅದೇ ಥರ ಆ ರೋಡ್ಸ್ ಇರೋದು. ಬಟ್ ಆ ಬೆಟ್ಟದಿಂದ ಲೂಸ್ ಮಣ್ಣು ಅದರಿಂದ ಕೆಲವು ಸಲ ಜೋರಾಗಿ ಮಳೆ ಬಂದರೆ ರೋಡ್ ಬ್ಲಾಕೇಜಸ್ಸು ಇರುತ್ತೆ. ಹಾಗಾಗಿ ಆ ಚೈನೀಸ್ ಮಿಲಿಟ್ರಿ ಅವರು ಯಾವಾಗಲೂ ಬಿಡಲ್ಲ. 7 ಗಂಟೆಗೆ ಬಾರ್ಡ್ರಿಗೆ ಹೋದರೆ 11 ಗಂಟೆ ತನಕ ಗ್ರೂಪ್ಸ್ ಬಿಡ್ತಾರೆ. ಸೊ ಹಾಗಾಗಿ ಅವರೆಲ್ಲ ಕ್ಲಿಯರ್ ಆಗಿ ಬ್ಯಾಗೇಜ್ ಎಲ್ಲ ಕ್ಲಿಯರ್ ಆಗಿ ಹೋಗ್ಬೇಕಂದ್ರೆ ಹಬ್ಬ ಅಂದರೆ ಒಂದು ದಿವಸಕ್ಕೆ 300ರಿಂದ 350 ಜನ ಆ ಬಾರ್ಡ್ರ್ ದಾಟ್ತಾರೆ. ಸೊ ಈ ಬ್ಯಾಚ್ ಒಂದಾಗೆ ಹೋಗಬೇಕಾಗಿರೋದ್ರಿಂದ ಅಲ್ಲಿ ಅಷ್ಟೊಂದು ವ್ಯವಸ್ಥೆ ಇರಲ್ಲ. ಸೊ ಯಾವ ರೂಮ್ ಸಿಗುತ್ತೋ ನಿಮಗೆ ಶಿವ ಅಂತ ಅಲ್ಲಿದ್ದು ನಿಮ್ಗೆ ಅದೃಷ್ಟ ಇದ್ದರೆ ಆ ಶೀಟ್ ಇರುವಂಥದ್ದು ಇವ್ರೇನು ಡಿಸೈಡ್ ಮಾಡಲ್ಲ. ಅಲ್ಲಿ ಟಿಬೇಟಲ್ಲಿ ಏನು ಅವೈಲಬಿಲಿಟಿ ಇರುತ್ತೋ ಅಲ್ಲಿ ಹೋಗಿ ನಿಮಗೆ ರೂಮ್ ಬುಕ್ಸ್ ಮಾಡ್ತಾರೆ. ಇಲ್ಲಿಂದನೇ ನಾನು ಫೋನ್ ಮಾಡಿ ಬುಕ್ ಮಾಡಿ ಆ ರೂಮ್ ಬ್ಲಾಕ್ ಮಾಡ್ತೀನಿ ಅಂತೆಲ್ಲ ಆ ವ್ಯವಸ್ಥೆ ಇಲ್ಲ ಅಲ್ಲಿ. ಆ ಗೈಡ್ಗಳು ಕರ್ಕೊಂಡೋಗಿ ಆ ಪರ್ಟಿಕ್ಯುಲರ್ ಮೊಮೆಂಟಲ್ಲಿ ಯಾವ ರೂಮ್ ಇರುತ್ತೋ ನಿಮ್ಗೆ ಅಲ್ಲಿ ತೊಗೊಂಡೋಗಿ ಹಾಕ್ತಾನೆ. ಡಾರ್ಮೆಟ್ರಿ ಒಂದೊಂದು ರೂಮಲ್ಲಿ ಮಿನಿಮಮ್ 6 ಜನ 8 ಜನ ಅಂತೂ ಇದ್ದೇ ಇರ್ತಾರೆ ಒಂದು ರೂಮಲ್ಲಿ. ನೀವು ಒಂದೇ ಗ್ರೂಪ್ ಆದ್ದರಿಂದ ಇಲ್ಲಿಗೆ ಹೋಗೋಷ್ಟೊತ್ತಿಗೆ ಒಬ್ರಿಗೊಬ್ರಿಗೆ ಹೊಂದ್ಕೊಂಡು ಬಿಟ್ಟಿರ್ತೀರಿ, ನಿಮ್ಮ ಗ್ರೂಪೇ ಫಾರ್ಮ್ ಆಗಿರುತ್ತೆ. ಸೊ ಇಲ್ಲಿ ಡಾರ್ಚಿನಲ್ಲಿ ಒಂದು ದಿವಸ ರಾತ್ರಿ ಕಳೀತಾರೆ. ನೆಕ್ಸ್ಟ್ ಡೇ ಬೆಳಗ್ಗೆ ಹೊರಡಿಸ್ಬಿಟ್ಟು ತಿಂಡಿ ಕೊಟ್ಟು ಯಮದ್ವಾರಕ್ಕೆ ಕರ್ಕೊಂಡು ಹೋಗ್ತಾರೆ. ಈ ಅಷ್ಟಪಾದ ಅಂತ ಏನಿದೆ, ಅಷ್ಟಪಾದ ಎಲ್ಲರಿಗೂ ಹೋಗೋಕ್ಕಾಗಲ್ಲ. ಯಾಕಂದರೆ ಅದು ಡಾರ್ಚನಿಂದ ಮುಂದಕ್ಕೆ ಹೋಗಿ ಒಂದು ಸ್ವಲ್ಪ ಬೆಟ್ಟ ಹತ್ತಿ ಇಳಿದು ಜೀಪ್ ಹೋಗೋಷ್ಟು ಮಾತ್ರ ದಾರಿ ಇರುತ್ತೆ, ಮಣ್ಣು ದಾರಿ. ಅದು ಇಳಿದ್ಬಿಟ್ಟು ಐಸೆಲ್ಲ ದಾಟಿ ಹೋಗಬೇಕು ಅಷ್ಟಪಾದ. ಅಷ್ಟಪಾದ ಏನು ಅಂದರೆ ಅದು ಒಂದು ಹೆಚ್ಚು ಕಡಿಮೆ 15,000 ಅಡಿ ಎತ್ತರಕ್ಕೆ ಹತ್ತಿ ಅಲ್ಲಿ ನಿಮಗೆ ದಕ್ಷಿಣಾಮೂರ್ತಿ ದರ್ಶನ ತುಂಬ ಹತ್ತಿರದಿಂದ ಕೈಲಾಸ ಪರ್ವತ ದರ್ಶನ ಆಗುವಂಥ ಜಾಗ ಅಷ್ಟಪಾದ ಅಂದರೆ. ಒಬ್ಬ ಬೌದ್ಧ ಮುನಿ 8 ಹೆಜ್ಜೆಯಲ್ಲಿ ಕೈಲಾಸಕ್ಕೆ ತಲುಪದ ಅಂತ ಅದಕ್ಕೆ ಅಷ್ಟಪಾದ ಅಂತ ಹೆಸರು. ಅಲ್ಲಿ ನೀವು ಹೋದ ತಕ್ಷಣ ಆ ಜೀಪಲ್ಲೇ ಹೋಗಬೇಕು, ಬಸ್ ಬಿಟ್ಟಿರೋಲ್ಲ. ಆ ಜೀಪ್ ಇದ್ದರೆ ಮಾತ್ರ ಅದರೊಳಗೆ ಹೋಗಬೇಕು. ಒಂದೊಂದರೊಳಗೆ 4 ಜನ ಕೂರಿಸ್ತಾರೆ. ಒಂದು 100 ಯಾನ್ 150 ಯಾನ್ ಒಬ್ರಿಗೆ ತಗೊಳ್ತಾರೆ. ಅಲ್ಲಿ ಒಬ್ಬ ವ್ಯಕ್ತಿಗೆ 150 ಯಾನ್ ತಗೊಳ್ತಾರೆ. ಅಕಸ್ಮಾತ್ ಯಾಕಂದರೆ ಎಲ್ಲ ಮಿಲಿಟ್ರಿ ಕಂಟ್ರೋಲ್, ಅವ್ರು ಏನು ಹೇಳ್ತಾರೋ ಹಾಗೆ, ಲೋಕಲ್ ಪೊಲೀಸ್ ಪ್ಲಸ್ ಮಿಲಿಟ್ರಿ ಏನು ಹೇಳ್ತಾರೋ ಹಾಗೆ ನಡ್ಕೊಳ್ಳೋದು ಅಲ್ಲಿ ಜನ. ಡಾರ್ಚನಿಂದ ಸೀದಾ ನಿಮಗೆ ಯಮದ್ವಾರದ ಹತ್ರ ಬಿಡ್ತಾರೆ. ಯಮದ್ವಾರದಿಂದ ನಿಮಗೆ ಯಾತ್ರೆ ಶುರು ಆಗೋದು, ಪರಿಕ್ರಮ 3 ದಿವಸ. ಅದು ಒಟ್ಟು ಸರ್ಕಂಫರೆನ್ಸ್ ಇರೋದು 52 ಕಿಲೋಮೀಟ್ರು. ಫಸ್ಟ್ ಡೇ 12 ಕಿಲೋಮೀಟ್ರ್ ನಡೀತೀರಿ.
ನೆಕ್ಸ್ಟ್ ಡೇ 21 ಕಿಲೋಮೀಟ್ರ್ ಟ್ರಕ್ ಮಾಡಬೇಕು. ಥರ್ಡ್ ಡೇ 10 ಕಿಲೋಮೀಟ್ರ್ ನಡಿಬೇಕು. ಒಟ್ಟು 53 ಕಿಲೋಮೀಟ್ರ್ ಆಗುತ್ತೆ ಬರುವಷ್ಟೊತ್ತಿಗೆ. ಯಮದ್ವಾರ ದಾಟದ ಮೇಲೆ ನಿಮ್ಗೆ ಪುನರ್ಜನ್ಮ ಅಂತ. ಸೊ ಯೂಶಲಾಗಿ ನಿಮಗೆ ಮಹಾಭಾರತದಲ್ಲಿ ನೋಡಿದ್ರೆ ಕೊನೆ ಇದರೊಳಗೆ ಬರೀ ಧರ್ಮರಾಯ ಮಾತ್ರ ಯಮದ್ವಾರ ದಾಟ್ತಾನೆ, ಮಿಕ್ಕಿದವರೆಲ್ಲ ಅಲ್ಲಿ ಇಳಿಸ್ಕೊಂಡ್ಬಿಡ್ತಾರೆ. ಸೊ ಅಲ್ಲಿ ನೀವು ದಾಟಿ ಮತ್ತೆ 3 ಪ್ರದಕ್ಷಿಣೆ ಮಾಡಿಬಿಟ್ಟು ಬರಬೇಕು. ಸೊ ಅದೇ ಒಂದು ಸಾಧನೆ ಜೀವನದಲ್ಲಿ, ಯಮದ್ವಾರ ಹೋಗಿ ಬರುವಷ್ಟಂಥದ್ದು. ಇಲ್ಲಿ ನಿಮಗೆ ಪರಿಯಾಂಗಲಿದ್ದಾಗ ಅಥವಾ ನಿಮಗೆ ಚೂಗುಂಪಲ್ಲಿದ್ದಾಗ ಗೈಡ್ಗಳು ಬಂದು ಕೇಳ್ತಾರೆ ನಿಮಗೆ ಪೋರ್ಟ್ರ್ ಬೇಕೋ ಅಥವಾ ನಿಮ್ಗೆ ಕುದುರೆ ಬೇಕೋ ಅಥವಾ ನೀವು ಒಬ್ಬರೇ ನಡೀತಿರೋ ಅಂತ ಪ್ರಶ್ನೆ ಹಾಕ್ತಾರೆ. ನೀವು ಡಿಲೇ ಮಾಡಬಾರ್ದು. ಯಾಕಂದರೆ ಇಲ್ಲಿ ಈ ಪರಿಕ್ರಮ ಮಾಡಬೇಕಾದ್ರೆ ಯಾಕಾಗಲಿ ಅಥವಾ ಕುದುರೆಗಳಾಗಲಿ ಇಲ್ಲಿ ಡಾರ್ಚಿನಲ್ಲಿ ರೆಡಿ ಇರಲ್ಲ, ಅಲ್ಲಿ ಟಾಂಗಾ ಸ್ಟ್ಯಾಂಡ್ ಇರಲ್ಲ. ಯಾಕಂದರೆ ಅವ್ರುಗಳೆಲ್ಲ ದೂರ ಹಳ್ಳಿಗಳ ಕಡೆಯಿಂದ ಬರಬೇಕು, ಅಲ್ಲಿರೋ ಜನಗಳು ಕುದುರೆಗಳು ಕರ್ಕೊಂಡು. ಸೊ ನೀವು ಮುಂಚೆ 1 ದಿವಸ ಮುಂಚೆ ಅಥವಾ 2 ದಿವಸ ಮುಂಚೆ ಹೇಳಿದ್ರೆ ಮಾತ್ರ ಕುದುರೆ ಬಂದು ರೆಡಿಯಾಗಿರುತ್ತೆ. ನೀವು ನಿಧಾನ ಮಾಡಿ ಓಕೆ ನಾನು ಕೊನೆಯ ಮೊಮೆಂಟಲ್ಲಿ ನನ್ನ ಆರೋಗ್ಯ ಹೇಗಿರುತ್ತೆ, ನಂಗೆ ನೆಗಡಿ ಇದೆಯೋ ಕೆಮ್ಮಿದೆಯೋ ನಾನು ಇಲ್ಲಿ ಡಾರ್ಚಿನಲ್ಲಿ ಹೇಳ್ತೀನಿ ಅಂದರೆ ಅವತ್ತು ನಿಮಗೆ ಕುದುರೆ ಸಿಗಲ್ಲ. ಪೋರ್ಟ್ರು ಸಿಗ್ತಾರೆ, ಕುದುರೆ ಸಿಗಲ್ಲ. ಪೋರ್ಟ್ರು ಏನು ಅಂದರೆ ನಿಮ್ಮ ಬ್ಯಾಗ್ ಹಿಡ್ಕೊಂಡು ನಿಮ್ಮ ಜೊತೆಗೆ ಬರ್ತಾನೆ, ಅದು ಮಿನಿಮಮ್. ಯಾತ್ರೆ ಮಾಡಬೇಕಾದ್ರೆ ಪೋರ್ಟ್ರು ಇದ್ದರೆ ತುಂಬ ಒಳ್ಳೆಯದು. ಯಾಕಂದರೆ ಪೋರ್ಟ್ರು ಇಲ್ಲದ್ರೆ ಕೆಲವು ಸಲ ಟಿಬೇಟಿಯನ್ ಗೈಡಿಗಳು ನಾವೇ ನಡೀತೀವಿ ಅಂದರೆ ಬೇಡ ಅಂದ್ಬಿಡ್ತಾರೆ. ಆ ಕಂಡೀಷನ್ ನೋಡ್ಕೊಂಡು ನಿನ್ನ ಕೈಲಿ ಆಗಲ್ಲ. ಪೋರ್ಟ್ರು ಹೇಗಂದರೆ ಅಲ್ಲಿ ವಾಸಿಸಿದ ಜನಗಳು ಅಕಸ್ಮಾತ್ ಐಸ್ ಇದ್ದರೆ ನಿಮ್ಗೆ ಹಿಡ್ಕೊಂಡು ನಡೆಸಬೇಕು ಅಂದರೆ ಅವರು ಅಟ್ಲೀಸ್ಟ್ ಕೈ ಕೊಡೋಕ್ಕೆ ಇರ್ತಾರೆ ಜೊತೆಗೆ. ಅವ್ರು ನಿಮ್ಮ ಬ್ಯಾಗು ಹೊತ್ತಿರ್ತಾರೆ, ನಿಮ್ಮ ಕೈ ಕೊಡೋಕ್ಕೂ ಇರ್ತಾರೆ. ನೀವು ಆ ಪೋರ್ಟ್ರು ಬೇಡ ಅಂದರೆ ಪರಿಕ್ರಮ ಕೆಲವು ಸಲ 1ನೇ ದಿವಸದ ಮೇಲೆ ಯಾರನ್ನೂ ಮಾಡಿಸೋದಿಲ್ಲ. ಸೊ ಅಟ್ಲೀಸ್ಟ್ ಪೋರ್ಟ್ರು ತಗೊಳ್ಳೋ ಅಂತ ಡಿಸೈಡ್ ಮಾಡಿರ್ಬೇಕು ಇಲ್ಲಿಂದನೇ. ಆಗ ಅದಕ್ಕೆ 300 ಯಾನ್ ಆಗುತ್ತೆ. 300 × 10 3,000 ರೂಪಾಯಿ ಸ್ಪೆಂಡ್ ಮಾಡಿ. ನ್ಯಾಲಮ್ಗೆ ಹೋಗೋಕ್ಕೆ ಮುಂಚೆ ನಾನು ಕೊಡಾರಿ ಅಂತ ಬಾರ್ಡ್ರ್ ಅಂದೆ, ಅಲ್ಲಿ ಊಟ ಕೊಡ್ತಾರೆ. ಅಲ್ಲಿ ನೇಪಾಳಿ ಅವ್ರು ಬಂದು ನಿಮ್ಗೆ ಅಲ್ಲೇ ಕರೆನ್ಸಿ ಚೇಂಜ್ ಮಾಡ್ತಾರೆ. ಸೊ ಹಾಗಾಗಿ 900 ರೂಪಾಯಿ ಅವತ್ತೇನಿರುತ್ತೋ ಅಲ್ಲೇ ಚೇಂಜ್ ಮಾಡ್ಬೋದು. 500 ರೂಪಾಯಿ ನೋಟ್ ತೊಗೊಂಡು ಹೋಗಬೇಡಿ, ಅವರು ಇಸ್ಕೊಳ್ಳಲ್ಲ. ಯಾಕಂದರೆ ಕೋಟಾ ನೋಟು ತುಂಬ ತೊಂದರೆ ಇದೆ, ಇಸ್ಕೊಳ್ಳಲ್ಲ ಅವರು. 100 ರೂಪಾಯಿ ನೋಟನ್ನ ಮಾಡ್ಕೊಂಡು ಇಟ್ಕೊಂಡು ಹೋಗಬೇಕು. ಇಲ್ಲಿ ನೀವು ಮುಂಚೆ ಅವ್ರು ನಿಮಗೆ ಹೇಳಿಬಿಡ್ಬೇಕು, ಶರ್ಪ ಬೇಕೋ ಅಥವಾ ಪೋರ್ಟ್ರ್ ಬೇಕೋ ಕುದುರೆ ಬೇಕೋ ಅಂತ ಹೇಳಿಬಿಟ್ರೆ, ವಯಸ್ಸಾದವರು ನಾನು ಹೋಗ್ತೀನಿ, ನನಗೆ ಚೈತನ್ಯ ಇದೆ, 3 ದಿವಸ ನಾನು ಮಾಡ್ತೀನಿ ಅಂತ. ಈ ಕುದುರೆ ಇದ್ರೂ 1ನೇ ದಿವಸ ಸುಲಭವಾಗಿರುತ್ತೆ, ನಡ್ಕೊಂಡು ಹೋಗ್ಬೋದು, ಕುದುರೆಯಲ್ಲಿ ಹೋಗ್ಬೋದು. 2ನೇ ದಿವಸ ಆ ಕುದುರೆ ಏನು ಮಾಡ್ದಾನೆ ಅವನು ಅಪ್ಪಿದ್ದಾಗ ಕುದುರೆ ನಿಮ್ಮನ್ನು ಹತ್ತಕ್ಕಾಗಲ್ಲ, ಇಳಿಸ್ಬಿಡ್ತಾರೆ. ನೀವು ಸ್ವಲ್ಪ ನಡೀಲೇಬೇಕು ಪರಿಕ್ರಮ. ಬಟ್ ವಯಸ್ಸಾದವರು 45-60 ವರ್ಷ ನಾನು ಕಾನ್ಫಿಡೆನ್ಸ್ ಇಲ್ಲದಿದ್ದವರು ಕುದುರೆ ತಗೊಳ್ಳೋದು ವಾಸಿ. ನಾನು ಎಲ್ಲ ನಡೀತೀನಿ ಅಂತ ಪೂರ್ತಿ 100% ಇದ್ದರೆ ಪೋರ್ಟ್ರ್ ಅಂತೂ 100% ಮಿನಿಮಮ್ ಬೇಕೇ ಬೇಕು. ನಿಮ್ಮ ಡಾರ್ಚನಿಂದ ಹೊರಟು ಯಮದ್ವಾರ ಹೋದಾಗ ಅಲ್ಲಿ ಪೋರ್ಟ್ರು ಕೊಡೋದು ಲಾಟ್ರಿ ಸಿಸ್ಟಮ್. ಅವರು ದೂರದಿಂದ ಬಂದಿರ್ತಾರೆ. ಅವರು ಎಲ್ಲ ನಿಮಗೆ ಬೇಕಾದ ನಾನು ಗಟ್ಟಿಯಾಗಿದ್ದಾನೆ ನಾನು ತಗೊಳ್ತೀನಿ ಅಂತ ಆಗಲ್ಲ. ನಿಮ್ಮ ಹೆಸರು ಹಾಕ್ಬಿಟ್ಟು ಒಬ್ಬ ಪೋರ್ಟ್ರು ಕರೀತಾರೆ, ಚೀಟಿ ಎತ್ತಾರೆ. ನಿಮ್ಮ ಹೆಸರು ಬಂದರೆ ಅವ್ನು ಮುದುಕಿನಾರು ಆಗಿರ್ಬೋದು. ಬಟ್ ಅಲ್ಲಿರೋ ವಯಸ್ಸಾಗಿರೋರು ನಮಗಿಲ್ಲಿ 4 ಜನಕ್ಕೆ ಸಮಾನ. ಸೊ ನೀವು ಅದನ್ನು ಟೆನ್ಷನ್ ಇಟ್ಕೊಳ್ಳೋಂಗೆ ಇಲ್ಲ. ಹಾಗಾಗಿ ಆ ಲಾಟ್ರಿಲಿ ಏನು ಬರುತ್ತೋ ಅವ್ರು ನಿಮ್ಮ ಜೊತೆ ಬರ್ತಾರೆ, ಲಾಟ್ರಿ ಸಿಸ್ಟಮಲ್ಲಿ. ಇವಾಗ ನೀವು ಲಾಟ್ರಿ ಬಂತು, ನಿಮ್ಗೆ ಅಸೈನ್ ಆಗೋಯ್ತು, ನನಗೆ ಆಮೇಲೆ ಬೇಡ ಅಂದ್ಬಿಟ್ರೆ ನೀವು ದುಡ್ಡು ಕೊಡಲೇಬೇಕು. ನೀವು ಫಸ್ಟ್ ಡೇ ಹೋದಾಗ ದಕ್ಷಿಣಾಮೂರ್ತಿ ನೋಡಿರ್ತೀರಿ, ಮಧ್ಯದಲ್ಲಿ ಹೋಗ್ತಾ ನಿಮಗೆ ಆ ವೆಸ್ಟ್ ಫೇಸಿಂಗ್ ಬರುತ್ತೆ. ವೆಸ್ಟ್ ಫೇಸಿಂಗ್ ಅಘೋರ ಅಂತ ಹೇಳ್ತಾರೆ. ಕಪಾಲ ಇಟ್ಕೊಂಡು ಕೂತಿರೋ ಈಶ್ವರನನ್ನು ನೀವು ನೋಡ್ಬೋದು. ಯೂಶಲಾಗಿ ಕೈಲಾಸ ಪರ್ವತದಲ್ಲಿ ಮಧ್ಯದಲ್ಲಿ ಪರ್ವತ ಇದ್ದರೆ ಸುತ್ತ ನಿಮಗೆ ಕಮಲದ್ದು ಪೆಟಲ್ಸ್ ಏನಿದೆ ಅದು ನಿಮಗೆ ಆ ಭಾಸವಾಗುತ್ತೆ. ಅಲ್ಲಿ ಎಲ್ಲೂ ನಿಮ್ಗೆ ಬಂಡೆಗಳಿರಲ್ಲ. ಕೈಲಾಸ ಪರ್ವತ ಏನಿದೆ ಅದು ಮಾತ್ರ ಮೋನೋಲಿತ್ ಸ್ಟೋನ್. ಅದು ಬೇಕಾಷ್ಟು ಜನ ತರ್ಕ ಮಾಡ್ತಾರೆ, ಆದರೆ ಅಲ್ಲಿ ಒಂದೇ ಬಂಡೆಯಲ್ಲಿ ಅದು ಮೇಲೆ ಬಂದಿರೋವಂಥ ಪರ್ವತ ಅದು. ಸೊ ಅಲ್ಲಿ ನಿಮ್ಗೆ ವೆಸ್ಟ್ ಫೇಸಿಂಗ್ ಸಿಗುತ್ತೆ ಅರ್ಧ ದಾರಿಲಿ ಫಸ್ಟ್ ಡೇ ಪರಿಕ್ರಮದಲ್ಲಿ. ಲಾಸ್ಟ್ ಹೋಗಿ ನೀವು ಇಲ್ಲಿ ದೀರಾಪುಕ್ಕಲ್ಲಿ ಏನು ಇಳಿತೀರಿ ಅಲ್ಲಿ ನಿಮಗೆ ನಾರ್ತ್ ಫೇಸಿಂಗ್ ಸಿಗುತ್ತೆ. ಅದೊಂದು ತತ್ಪುರುಷ. ನಾರ್ತ್ ಫೇಸಿಂಗ್ ಮೇಲ್ಗಡೆ ನಾಗಾಭರಣ ಇರುತ್ತೆ. ಸೊ ನೀವು ಹೆಚ್ಚು ಕಡಿಮೆ 1 ದಿವಸದಲ್ಲಿ 3 ಮುಖ ನೋಡಿಬಿಡ್ತೀರಿ. ಸೊ ಕೆಲವ್ರಿಗೆ ಫಸ್ಟ್ ಡೇ ಪರಿಕ್ರಮ ಮಾಡಿ ನನ್ನ ಕೈಲಿ ಅಷ್ಟೇ ಚೈತನ್ಯ ಇರೋದಾದರೆ ನೀವು 3 ಮುಖ ನೋಡಿರ್ತೀರಿ ಈಶ್ವರಂದು. ಸೊ ನೀವು ಬಂದರೂ ವಾಪಸ್ ಏನು ನಿಮಗೆ ಲಾಸ್ ಆಗಲ್ಲ. ಅದು ನಿಮ್ಮ ಆರೋಗ್ಯದ ಮೇಲೆ ಡಿಪೆಂಡ್ ಆಗುತ್ತೆ. ಫಸ್ಟ್ ಡೇ ಮಾಡ್ಬೋದು, ನಿಧಾನಕ್ಕೆ ನಡ್ಕೊಂಡು ಹೋದರೂ ಹೆಚ್ಚು ಕಡಿಮೆ 11 ಅವರ್ಸ್ ಟೈಮ್ ಇರುತ್ತೆ. ಬೆಳಗ್ಗೆ ಹೊರಟಿದ್ದು ನಾರ್ಮಲ್ ರೋಡ್ ಥರನೇ ಇರುತ್ತೆ, ಮಧ್ಯೆ ಒಂಚೂರು ಏರಿಳಿತಗಳಿರ್ತವೆ, ಅಲ್ಲಿ ಸ್ವಲ್ಪ ಸುಸ್ತಾಗುತ್ತೆ. ನಾನು ಹೇಳಿದ್ನಲ್ಲ, ಪಚ್ಕರ್ಪೂರ ಕೈಯಲ್ಲಿದ್ದರೆ ಕತ್ತಿಗೆ ಒಂದು ಇದನ್ನು ಮಾಡಿ ಹಾಕೊಂಡ್ಬಿಟ್ಟಿದ್ರೆ ಸುಮ್ಮನೆ ಇನ್ನೇಲ್ ಮಾಡಿದ್ರೆ ನಿಮ್ಗೆ ಅಷ್ಟು ಚೈತನ್ಯ ಬರುತ್ತೆ. ಇನ್ನೊಂದು 10 ಹೆಜ್ಜೆ ಮುಂದೆ ಇಡ್ತೀರಿ, ಮತ್ತೆ ಒಂಚೂರು ತಗೊಂಡು ಮತ್ತೆ ಒಂದು 10-15 ಹೆಜ್ಜೆ ಮುಂದೆ ಇಡಬೇಕು. ಅಲ್ಲಿ ಲೈಸೆನ್ಸ್ಡ್ ಗೈಡ್ಸೇ ಬರೋದು ಟಿಬೇಟ್ ಅವರು. ದೇ ಆರ್ ಆಲ್ ಅಪ್ರೂವ್ಡ್ ಬೈ ಗೌರ್ಮೆಂಟ್.